ಯಾರವರು ಪ್ರಾರ್ಥನೆ ನೆರವೇರಿಸಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. महागणपतिं मनसा स्मरामि, महागणपतिं मनसा स्मरामि, वसिष्ठवामदेवादिवन्दितमहागणपतिं महादेवसुतं गुरुगुहनुतं, महादेवसुतं गुरुगुहनुतं, मारकोटि प्रकाशं शान्तं, मारकोटि प्रकाशं शान्तं, महाकाव्यनाटकादिप्रियम्, महाकाव्यनाटकादिप्रियं, मूषिकवाहनमोदकप्रियं, महागणपतिं मनसा स्मरामि, वसिष्ठवामदेवादिवन्दित महागणपतिं. ಸಾಧದಲ್ಲಿ ಪರಮ ಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಒಂದು ಅನುಗ್ರಹದಿಂದ ಇದು ಪೇಜಾವರದ ಒಂದು ಶಾಖಾ ಮಠದ ಹಾಗೆ ಇದೆ. ಇಲ್ಲಿಗೆ ಮಂಗಳೂರಿಗೆ ಆಗಮಿಸಿದಂಥ ಎಲ್ಲ ನಮ್ಮ ಧರ್ಮಗುರುಗಳು, ನಮ್ಮ ಬಂಧುಗಳು ಎಲ್ಲ ಆಗಮಿಸಿದಾಗ ಇಲ್ಲಿ ಆಗ್ತಿರುವಂಥ ಪ್ರವಚನ ಇತ್ಯಾದಿ ಕಾರ್ಯಕ್ರಮಗಳನ್ನೆಲ್ಲ ಪ್ರೋತ್ಸಾಹಿಸಿ ನಮಗೆ ಉತ್ಸಾಹ ನೀಡಿದ್ದಾರೆ. ಶ್ರೀಪಾದರು ಕೂಡ ಇವತ್ತು ಆಗಮಿಸಿದ್ದೀರಿ. ನಮ್ಮ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಇದರ ಮುತ್ಸವ ವಹಿಸಿ ನಮ್ಮ ಇಷ್ಟು ದೊಡ್ಡ ಬಳಗವನ್ನು ಮಂಗಳೂರಲ್ಲಿ ಸೇರಿಸಿಕೊಂಡಿದ್ದಾರೆ. ಅವರಿಗೆ ತಮಗೆಲ್ಲ ಹಾರ್ದಿಕವಾದ ಸ್ವಾಗತ ಬಯಸ್ತಾ ಪ್ರಸ್ತಾವನೆ ಮಾಡಬೇಕು ಎಂದು ವಿನಂತಿಸ್ತಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೋರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೀ ಗುರುಭ್ಯೋ ನಮಃ. ಭಾರತ ದೇಶದ ಈ ಪುಣ್ಯಭೂಮಿಯಲ್ಲಿ, ಈ ಪುಣ್ಯ ನಾಡಿನಲ್ಲಿ ಜನ್ಮವೇ ಬಹುಶಃ ಅದು ದೇವದುರ್ಲಭ ಅಂತ ಹಿಂದಿನವರು ಹೇಳ್ತಾ ಇದ್ದದ್ದು ಕೇಳಿದ್ದೇವೆ ನಾವು. ಆದರೆ ನಮಗೆ ಬದುಕು ಕೊಟ್ಟಿದ್ದಾನೆ ಭಗವಂತ ಈ ಭೂಮಿಯಲ್ಲಿ. ಅದರಲ್ಲಿ ನಾವು ಈ ಪ್ರದೇಶದವರು ಭಾಳ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇವೆ. ನಮ್ಮ ರಾಜ್ಯ ಕರ್ನಾಟಕವೇ ಅದು ಸಿರಿಗಂಧದ ನಾಡು, ಸಿರಿಗಂಧದ ನಾಡು. ಶಾಂತಿ, ಸಹನೆ, ಸಮರ್ಪಣೆ, ಕಲೆ, ಸಾಹಿತ್ಯ, ಜನಪದ, ಕೃಷಿ, ಋಷಿ ಸಂಸ್ಕೃತಿ, ಯತಿ ಪರಂಪರೆ, ರಾಜರ್ಷಿ ಪರಂಪರೆ ಎಲ್ಲದಕ್ಕೂ ಬಹಳ ಪರಮೋಚ್ಚವಾದಂಥ ಒಂದು ಗೌರವವನ್ನು ಇಡೀ ವಿಶ್ವದಲ್ಲಿ ಪಡೆದುಕೊಂಡಂಥ ನಾಡು. ಅದರಲ್ಲೂ ನಾವು ಈ ಪ್ರದೇಶದವರು ಇನ್ನೂ ಸ್ವಲ್ಪ ಹೆಮ್ಮೆಯಿಂದ ಹೇಳಿಕೊಳ್ತೇವೆ, ನಾವು ತವಳವರು. ಈ ಕರಾವಳಿಯ ಭಾಗ ಪಶ್ಚಿಮ ಕರಾವಳಿ, ಆ ಕಡೆ ಸಹ್ಯಾದ್ರಿ, ಅದರ ಮೇಲ್ಭಾಗ ಮೈಸೂರು ಸೀಮೆ. ಈ ಕಡೆಯಲ್ಲಿ ಮುಂದಕ್ಕೆ ಆ ಕಡೆ ಹೋದರೆ ಅದು ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಾರೆ, ಈ ಕಡೆ ಮುಂಬೈ ಕರ್ನಾಟಕ ಅಂತ ಹೇಳ್ತಾರೆ, ಈ ಕಡೆ ಮದ್ರಾಸ್ ಕರ್ನಾಟಕ ಅಂತ ಹೇಳ್ತಾರೆ. ಬಂಧುಗಳೇ, ಈ ಪ್ರದೇಶ ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು, ತೆಲುಗು, ಮರಾಠಿ, ಪಾಲಿ ಎಲ್ಲ ಸಂಸ್ಕೃತಿಗಳನ್ನು ಒಳಗೊಂಡಂತೆ ಇದು ತವಳವ ನಾಡು. ಹಿರಿಯರು ಹೇಳ್ತಾ ಇದ್ದಾಗೆ ಅದು ಮಲಯಾಳ ಪ್ರಾಂತ್ಯ ಆದರೆ ಈ ಕರಾವಳಿ, ಇದು ತವಳವ ನಾಡಾದರೆ ಮುಂದಕ್ಕೆ ತವಳವ ಅಂದರೆ ತುಳು ಅಲ್ಲ, ಇಲ್ಲಿರುವ ಒಂದು ಭಾಷೆ ತುಳು ಅಷ್ಟೇ. ಇದು ತವಳವ. ಇಲ್ಲಿ ದೇವತಾರಾಧನೆ ಮತ್ತು ದೈವಾರಾಧನೆ ಎರಡು ನೆಲೆಗಟ್ಟಿನಲ್ಲಿ ಮನುಷ್ಯನ ಬದುಕನ್ನು ಋಷಿ ಸಂಸ್ಕೃತಿಯೊಂದಿಗೆ ಮೇಳೈಸಿಕೊಂಡು ಧರ್ಮಾರಾಧನೆಯೊಂದಿಗೆ ತನ್ನನ್ನು ತಾನು ಕಟ್ಟಿಕೊಂಡಿದ್ದಾನೆ. ಹಾಗೆ ಆ ಕಡೆ ಹೋದರೆ ಹವ್ಯಕ ನಾಡು. ಅದು ಹವ್ಯಕ ಅಂದರೆ ಜಾತಿವಾಚಕ ಅಲ್ಲ, ಅದು ಪ್ರದೇಶ. ತದನಂತರ ಕೊಂಕಣ, ತದನಂತರ ಮರಾಠ, ತದನಂತರ ವಿದರ್ಭ, ತದನಂತರ ಗಾಂಧಾರ ಅಂದರೆ ಅಫ್ಘಾನಿಸ್ತಾನದ ಆ ಭಾಗ. ಈ ರೀತಿ ಕರಾವಳಿಯ ಭಾಗವನ್ನು ನಾವು ಮಾಡಿದರೆ ಈ ತವಳವ ಪ್ರದೇಶದಲ್ಲಿ ಬಹುಶಃ ಶತಶತಮಾನದಿಂದ ಇಲ್ಲ, ನಾವು ಹೇಳ್ತೇವೆ ಅನಾದಿ ಸಂಸ್ಕೃತಿ, ಮೂಲ ಸಂಸ್ಕೃತಿ, ಸನಾತನ ಸಂಸ್ಕೃತಿ ಅಂತ. ಸನಾತನ ಸಂಸ್ಕೃತಿಯ ಪ್ರತೀಕವಾದಂಥ ಮಂಜುನಾಥನ ಈ ಪುಣ್ಯ ನಗರಿಯ ಈ ಪುಣ್ಯ ಸ್ಥಳದಲ್ಲಿ ಪರಶುರಾಮ ಸೃಷ್ಟಿ ಅಂತ ಹೇಳಿದರೆ ಅದು ಸನಾತನ ಸಂಸ್ಕೃತಿ ಪುರಾಣ ಅಂತ. ಈ ಪ್ರದೇಶದಲ್ಲಿ ನಾವು ನಮ್ಮ ವಾಸ್ತವ್ಯವನ್ನು ಪಡೆದುಕೊಂಡದ್ದು ನಾವೆಲ್ಲ ಭಾಗ್ಯವಂತರು ಅಂತ ತಿಳಿದುಕೊಳ್ತಾ, ಬಂಧುಗಳೇ, ಈ ಪ್ರದೇಶದಿಂದಲೇ ಅದೇನೋ ಗೊತ್ತಿಲ್ಲ, ಬಹುಶಃ ಗುರುಗಳಿಗೆ ಎದುರಲ್ಲಿ ನಾನೊಂದು ಅವರಿಗೆಲ್ಲ ಇದು ತಿಳುವಳಿಕೆ ಇರುವಂಥದ್ದೇ ವಿಚಾರಗಳು. ಈ ಪ್ರದೇಶದಿಂದಲೇ ಒಂದು ಈ ಇತಿಹಾಸ ಜಗದ್ಗುರು ಮಧ್ವಾಚಾರ್ಯರಾಗಲಿ, ಶಂಕರಾಚಾರ್ಯರಾಗಲಿ, ರಾಮಾನುಜಾಚಾರ್ಯರಾಗಲಿ, ಇನ್ನಿತರ ಬಸವಣ್ಣನವರಾಗಲಿ, ಇವರೆಲ್ಲ ಇತಿಹಾಸ ಆ ಸನಾತನ ಸಂಸ್ಕೃತಿಯ ಚಿಂತನೆಯನ್ನು ನಮ್ಮ ಬದುಕಿಗೆ ನೀಡಿದವರವರು. ತದನಂತರ ನಮಗೆ ಇವತ್ತಿನ ಜೀವನಕ್ಕೆ ಅರ್ಥವಾಗುವ ರೀತಿಯಲ್ಲಿ ಆ ಮಧ್ವಾಚಾರ್ಯರ ಪರಂಪರೆ ವಾದಿರಾಜರು, ಗುರು ವಾದಿರಾಜರು ಈ ಮಂಜುನಾಥನ ಕ್ಷೇತ್ರದಿಂದ ಕದ್ರಿಂದ ಒಂದು ಅಂಶವನ್ನು ತೆಗೆದುಕೊಂಡು ಹೋಗಿ
ಧರ್ಮಸ್ಥಳದಲ್ಲಿ ಸ್ಥಾಪನೆ ಮಾಡಿ ಅದು ಲಿಂಗಸ್ವರೂಪಿ ಅದು ಮಂಜುನಾಥೇಶ್ವರನಾಗಿ ಪೂಜ್ಯ ಹೆಗಡೆಯವರ ಅಥವಾ ಕುಟುಂಬದವರ ಒಂದು ಸಹವರ್ತಿಯೊಂದಿಗೆ ಅವರ ಧರ್ಮಾಧಿಕಾರದೊಂದಿಗೆ ಇಡೀ ವಿಶ್ವಕ್ಕೆ ಬೆಳಕಾಗಿದೆ ಅಂತ ಹೇಳಿದರೆ, ಈ ಬೆಳಕಿನ ಪ್ರಭಾವ, ಮೂಲದ ಪ್ರಭಾವ ಅದೆಷ್ಟಿರ್ಬೋದು ಹೇಳಿ. ಎಲ್ಲಿ ಮಂಜುನಾಥೇಶ್ವರ, ಇಲ್ಲಿ ಬ್ರಹ್ಮ ವಿಷ್ಣು ಸಹಿತವಾದ ಮಂಜುನಾಥ, ನಮಗಿಲ್ಲಿ ನಂದಿ ಇಲ್ಲ ಸ್ವಾಮಿ ಇಲ್ಲಿ. ಹಾಗೆ 9 ಕೆರೆಗಳು, ಈ ಈಶ್ವರ ತಲೆಯಲ್ಲಿ ಗಂಗೆಯನ್ನು ಧರಿಸಿಕೊಂಡ ರೀತಿಯಲ್ಲಿ ಈಶಾನ್ಯದಲ್ಲಿ ದೇವರಿಂದ ಮೇಲ್ಗಡೆಯಲ್ಲಿ ಗಂಗೆ, ದೇವರು ರಸಕೂಪದಲ್ಲಿ ಇರುವಂಥದ್ದು. ತದನಂತರ ಅನೋಚಿತವಾಗಿ ವರ್ಷಾನುಗಟ್ಟಲೆಯಿಂದ ಹರಿದುಕೊಂಡು ಬರುತ್ತಿದ್ದಂಥ ಭಾಗೀರಥಿ ತೀರ್ಥ. ಇಂಥ ಒಂದು ಪವಿತ್ರವಾದಂಥ ಒಂದು ಪ್ರಕೃತಿ ವಿಸ್ಮಯದ ನಾಡು ಈ ಪ್ರದೇಶ. ಇಲ್ಲಿ ಬಹುಶಃ ಇದು ಮಂಜು ಪ್ರಾಸಾದ. ನಾನು ಇದು ಕಲ್ಕೂರರ ಮನೆ ಅಂತ ಹೇಳೋದಿಲ್ಲ, ಖಂಡಿತ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ದೇವರು ಕೊಟ್ಟಂಥ ಮಂಜು ಪ್ರಾಸಾದ. ಪೂಜ್ಯ ಪೇಜಾವರ್ಷಿಗಳು ನಾನು ಪ್ರಸಾದ ಅಂತ ಹೆಸರಿಟ್ಟಾಗ ಪ್ರಸಾದ ತಪ್ಪಲ್ಲ, ಪ್ರಾಸಾದ ಅಂದರೆ ವಾಸಿಸುವ ಗ್ರಹ ಅಂತ ಹೇಳಿದರು ಅವರು. ಈ ಥರ ನಮ್ಮನ್ನು ತಿದ್ದಿ ತಿಳಿದವರು. ಇಲ್ಲಿ ಬಹುಶಃ ಅನೇಕ ವರ್ಷಗಳಿಂದ ಹಲವಾರು ಯತಿ ಪರಂಪರೆಗಳು, ಅನೇಕ ರಾಷ್ಟ್ರ ಪುರುಷಗಳು ಅನೇಕಗಳನ್ನು ಮಾಡಿದ್ದೇವೆ. ಇವತ್ತು ಬಹಳ ಪರಮ ನಾವು ಪುನೀತರಾದದ್ದು ಮೈಸೂರು ಸಂಸ್ಥಾನದಲ್ಲಿ ಕೇಂದ್ರದಲ್ಲಿ ಇದ್ದುಕೊಂಡು. ಬಹುಶಃ ಸುತ್ತೂರು ಮಠ ಅಂತ ಹೇಳಿದರೆ ಅದು ಒಂದರ್ಥದಲ್ಲಿ ಇವತ್ತಿನ ಮಕ್ಕಳಿಗೆ JSS ಮಠ ಅಂತ ಹೇಳುವಂಥದ್ದು ಅದು ಕೇವಲ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಲ್ಲ, ಅದು ಶೈಕ್ಷಣಿಕ ಕೇಂದ್ರವೂ ಹೌದು, ರಾಜಕೀಯ ಧುರೀಣರಿಗೆ ಮಾರ್ಗದರ್ಶಕ ಕೇಂದ್ರವೂ ಹೌದು, ಇಲ್ಲ ಅದು ಸೇವಾ ಕೇಂದ್ರವೂ ಹೌದು, ಇಲ್ಲ ಸಂಸ್ಕೃತಿ ಕಲೆ ಸಾಹಿತ್ಯಗಳನ್ನು ಪೋಷಿಸುವ ಕೇಂದ್ರವೂ ಹೌದು. ಹೇಗೆ ಮೈಸೂರು ಮಹಾರಾಜರು ಆ ಕಾಲದಲ್ಲಿ ಮಾಡಿದರೂ ಅದೇ ಪರಂಪರೆಯನ್ನು ಮುಂದುವರಿಸ್ತಿರುವಂಥ ಆ ಒಂದು ದೊಡ್ಡದಾದಂಥ ಒಂದು ಧರ್ಮ ಕ್ಷೇತ್ರ ಅಥವಾ ಒಂದು ಧರ್ಮ ಮಠ ಇದು ನಮಗೆಲ್ಲರಿಗೂ ಆದರ್ಶವಾದ ಮಠ. ಅದು ಸುತ್ತೂರು ದೇಶಿಕೇಂದ್ರ, ಶಿವರಾತ್ರಿ ದೇಶಿಕೇಂದ್ರ ಅದು ಸುತ್ತೂರು ಮಠ. ಹೌದು, ಅದರ ಪರಮ ಪೂಜ್ಯರಾದಂಥ ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಆಗಮನ ಮಂಗಳೂರಿಗೆ ಹೊಸತಲ್ಲ. ಕಳೆದ ಒಂದು 20-25 ವರ್ಷದಿಂದ ಪೇಜಾವರ್ಷಿಗಳ ಮೊನ್ನೆಯ ಪರ್ಯಾಯ ಅಲ್ಲ, ಅದರ ಮೊದಲ ಪರ್ಯಾಯದ ಸ್ವಲ್ಪ ಒಂದು 4-5-3-4 ವರ್ಷದ ಮೊದಲು ಶ್ರೀಗಳ 60ನೇ ವರ್ಷದ ಪೀಠಾರೋಹಣದ ಆಚರಣೆಯನ್ನು ನಾವೆಲ್ಲರೂ ಹೇಗೆ ಮಾಡ್ಬೋದು ಅಂತ ಹೇಳುವಾಗ ಇಲ್ಲಿ ವಿನೋಷಣೆಯವರಿದ್ದಾರೆ. ಸಮಾಜೋತ್ಸವವಾಗಿ ನಾವು ಪರಿವರ್ತನೆ ಮಾಡ್ತೀವಿ ನಗರದವರು. ಈ ಸಮಾಜೋತ್ಸವವಾಗಿ ಪರಿವರ್ತನೆ ಮಾಡಿದಾಗ 3 ದಿನಗಳ ಕಾರ್ಯಕ್ರಮ, ಆ 3 ದಿನಗಳ ಒಂದು ದಿನದ ಕಾರ್ಯಕ್ರಮವಾದ ಧರ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದವರು ಪರಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು ಬಂದಿದ್ದಾರೆ. ಅನೇಕ ಯತಿಗಳು ಆವಾಗ ಬೇರೆ ಬೇರೆ ಆದಿಚುಂಚನಗಿರಿಯವರು ಬಂದಿದ್ದಾರೆ, ಸುತ್ತೂರು ಶ್ರೀಗಳು ಬಂದಿದ್ದಾರೆ, ಸ್ವರ್ಣವಲ್ಲಿಯವರು ಬಂದಿದ್ದಾರೆ, ಈಗಿನ ಎಲ್ಲ ಮಠ ಇದು ಬೇಲಿ ಮಠಾಧೀಶರು ಬಂದಿದ್ದಾರೆ. ನಾನು ಯಾರ ಹೆಸರು ಹೇಳಬೇಕೋ ಇಲ್ಲಿ ಎಲ್ಲ ಅದರ ಬಗ್ಗೆ ಇದೆ. ಇದೆಲ್ಲ ಒಂದು ರೀತಿಯಲ್ಲಿ ಭೂಲೋಕದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ ನಂತರ ನಮಗೆ ದೇವಲೋಕವನ್ನು ಸೃಷ್ಟಿಸಿದಂಥ ಕೆಲವು ಸಣ್ಣ ಕಾರ್ಯಕ್ರಮಗಳು ಅಂತ ನಾನು ಭಾವಿಸ್ತೇನೆ. ಆಗ ಬಂದಂಥ ಶ್ರೀಗಳು ಬಹುಶಃ ತದನಂತರವೂ ಬಂದಿರ್ಬೋದು. ಇವತ್ತು ನಾಡಿದ್ದು ಏನು ಸುಮಾ ಮಾನವಿಯವರು ಅಕ್ಕ ಮಹಾದೇವಿ ವೀರಶೈವ ಮಹಿಳಾ ಸಂಘದ ಒಂದು ಅಧ್ಯಕ್ಷರು. ನನ್ನ ಹತ್ರ ಅವರು ಬಂದರು. ನಾನು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಗುರುಗಳೇ ಕಳೆದ 5 ಅವಧಿಯಲ್ಲಿ ಅಧ್ಯಕ್ಷನಾಗಿ ಚಾಕ್ರಿಯನ್ನು ಮಾಡಿದವ. ಅದೇನು ಅಧ್ಯಕ್ಷ ಪಟ್ಟ ಅಂತ ಕುರ್ಚಿಯಲ್ಲಿ ಕುಳಿತುಕೊಂಡು ಚಾಕ್ರಿಯನ್ನು ಮಾಡಿದವ ಎಲ್ಲರ ಸಹಯೋಗದೊಂದಿಗೆ. ಈ ಪಟ್ಟದಲ್ಲಿ ಚಾಕ್ರಿ ಮಾಡ್ತಾ ಇರೋ ಈ ವರ್ಷ ಹೊಸ ತಲೆಮಾರು ಬರಬೇಕು ಅಂತ ಹೇಳ್ಕೊಂಡು ನಾನು ನಿಲ್ಲಿಲ್ಲ ಅಷ್ಟೇ, ನಾವು ಇಂತಿಗೂ ಮಾಡುವವರು. ಅವರು ಬಂದಾಗ ಹೀಗೆ ಗುರುಗಳು ಬರ್ತಾ ಇದ್ದಾರೆ, ನಾವು ವಚನ ಸಾಹಿತ್ಯ ಸಂಭ್ರಮ ಮಾಡಬೇಕು, ನೀವೆಲ್ಲ ಸಹಕಾರ. ಪ್ರತಿ ವರ್ಷ ನಾವು ಹೋಗ್ತೇವೆ ಸಂಭ್ರಮಕ್ಕೆ. ನಾನು ಹೇಳಿದ್ದು ಆಗೋದಿಲ್ಲ, ಬರೀ ನೀವು ಯತಿಗಳು ಅಷ್ಟು ದೂರದಿಂದ ಇಲ್ಲಿಗೆ ಬರುವಾಗ ಅದು ಊರಿಗೆ ಒಂದು ಬೆಳಕಾಗಿ ನಾವು ತೋರಿಸ್ಬೇಕಾದ್ರೆ ಏನು ಮಾಡ್ಬೋದು? ಏನೇನೋ ಹಂತವಾಗಿ ಸ್ವಲ್ಪ ಅವರ ಮನೋಧೈರ್ಯ ಕೊಟ್ಟು ಶರ್ಮರೇ ಅವರಿಗೆ ಸಮ್ಮೇಳನ ಹೇಳುವಾಗ ಅವರು ಹೆದರಿ ಹೋಗಿಬಿಟ್ಟಿದ್ದಾರೆ, ಬೆವರಿ ಹೋಗಿಬಿಟ್ಟಿದ್ದಾರೆ. ಇಲ್ಲ, ನಾವೆಲ್ಲ ಇದ್ದೇವೆ ಅಂತ ಹೇಳಿಕೊಂಡು ನಾವು ಅದಕ್ಕೆ ಸಮ್ಮೇಳನ ಅಂತ ಹೇಳುವಂಥ ಹೆಸರನ್ನು ಕೊಟ್ಟು ಕಡೆಗೆ ಒಂದೊಂದೇ ಸೇರ್ಪಡೆ ಆಯಿತು. ಗೌರವಾನ್ವಿತ ಜತ್ತಿಯವರನ್ನು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಮಾಡಿತು. ಗುರುಗಳು ಬರುವಂಥದ್ದು ನಮಗೆ ನೆಪ ಅಷ್ಟೇ. ಆದರೆ ಮಂಗಳೂರಿಗೆ ಆ ಹಿರಿಯ ನಮ್ಮ ಸನಾತನ ಸಂಸ್ಕೃತಿಯ ಶರಣ ಸಾಹಿತ್ಯವನ್ನು, ಅದು ಯಾವುದೇ ಸ್ವರೂಪ ಇರ್ಬೋದು, ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿದೆ, ಅದೇ ಸ್ವರೂಪವನ್ನು ಜನಮಾನಸ ಸಂಭ್ರಮಿಸುವಾಗೆ ಅದನ್ನು ತಿಳಿದುಕೊಳ್ಳುವಾಗೆ ಮಾಡಬೇಕಾದಂಥ ಪ್ರಚೋದನೆ ಕೊಡುವಂಥ ಕಾರ್ಯಕ್ರಮವೇ ನಾಳೆ ಎಲ್ಲ ನಾಡಿದ್ದು ನಡೆಯುವಂಥ ವಚನ ಸಾಹಿತ್ಯ ಸಮ್ಮೇಳನ. ಬಹುಶಃ ಆ ಕಾರ್ಯಕ್ರಮಕ್ಕೆ ಬರುವಂಥ ಪೂರ್ವಾರ್ಧವಾಗಿ ಇವತ್ತು ಸುಮಾಮಾನ್ವಿಯವರ ಮನೆಯಲ್ಲಿ ಅವರು ಪ್ರಸಾದವನ್ನು ಪೂಜೆ ಪ್ರಸಾದ ಸ್ವೀಕಾರ ಮಾಡಿ ಎಲ್ಲಿಗೆ ಚಿತ್ತೈಸಿದ್ದಾರೆ. ದಾಸರ ಚಿಂತನೆ ಇದೆಲ್ಲ, ಇದು ಭಾಗ್ಯವಯ್ಯ ಅಂತ. ಇದು ನನ್ನ ಮನೆಯವರ ಭಾಗ್ಯ ಅಲ್ಲ, ನಮ್ಮೆಲ್ಲರ ಭಾಗ್ಯ. ಇದು ಮಂಜುನಾಥ ದೇವರ ಒಂದು ಬಹುಶಃ ಅನುಗ್ರಹ ಅಂತ ಭಾವಿಸ್ತೇನೆ. ಅವರ ಇಲ್ಲಿ ಆಗಮನ ನಮಗೆ ಬಹಳ ಸಂಭ್ರಮ ತಂದು ಕೊಟ್ಟಿದೆ. ಈ ಪೂಜ್ಯ ಪೇಜಾವರ್ಷಿಗಳು ಯಾವತ್ತು ಬಂದು ಇದನ್ನು ನಾವು ಗುರುಗಳೇ ವಾದಿರಾಜ ಮಂಟಪ ಪೇಜಾವರ ವಿಶ್ವೇಶ ತೀರ್ಥ ವೇದಿಕೆ ಅಂತ ನಾವು ನಾಮಕೃತ ಮಾಡಿದ್ದೇವೆ.
ಪ್ರಸ್ತುತ ಅಯೋಧ್ಯೆ ಪೀಠಾಧೀಶರು ಪೇಜಾವರ ಶ್ರೀಗಳು ಅಂತ ಬಂತು, ಇದು ಮಠ ಅಂತ ಹೇಳಿಬಿಟ್ರು. ಅದು ಅಷ್ಟು ನಾವು ಧೈರ್ಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಗೃಹಸ್ಥಾಶ್ರಮದಲ್ಲಿ ಇರುವವರು ಮುಂದಕ್ಕೆ ಪರಂಪರೆ ಹೇಗೆ ಹೋಗ್ತದೋ ಅದು ಗುರುಚಿತ್ತ ಅಥವಾ ದೇವರ ಚಿತ್ತ. ಅಂತೂ ಸಾಧ್ಯವಾದಷ್ಟು ಇಲ್ಲಿ ಕಾರ್ಯಕ್ರಮಗಳು ಆಗ್ತಾಯಿದೆ. ಮೊನ್ನೆ ಪೂಜ್ಯ ಪೇಜಾವರ ಶ್ರೀಗಳ 5ನೇ ಪಂಚಮ ಅದು ಸಂಸ್ಮರಣಾ ಕಾರ್ಯಕ್ರಮವನ್ನು ನಾವು ಅನೇಕ ಹಿರಿಯರುಗಳನ್ನು ಒಳಗೊಂಡಂತೆ ನಾವಿಲ್ಲಿ ಇದು ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಇಲ್ಲಿ ನಡೆಸಿಕೊಟ್ಟಿದ್ದೇವೆ. ಇವತ್ತಿನ ಇದು ಬಹುಶಃ ಅದು ಉತ್ತರಾರ್ಧ ಕಾಣುತ್ತದೆ. ಗುರುಗಳು ಬಂದು ಪೇಜಾವರ ಶ್ರೀಗಳ ಸಾಂಪ್ರದಾಯಿಕ, ಅದು ನಮ್ಮ ಲೌಕಿಕ ಆರಾಧನೆ, ಆದರೆ ಸಾಂಪ್ರದಾಯಿಕ ಆರಾಧನೆಯ 2ನೇ ದಿವಸದ ಮಧ್ಯಾರಾಧನೆಯ ದಿವಸ ಪೂಜ್ಯ ಹರಿಪಾದಕ್ಕೆ ಗೈದಂಥ ಪೇಜಾವರ ಶ್ರೀಗಳ ಅತ್ಯಂತ ಪರಮಪ್ರಿಯರಾದಂಥ ಸುತ್ತೂರು ದೇಶಿಕೇಂದ್ರ ಶ್ರೀಗಳು ಇಲ್ಲಿ ಬಂದು ಕುಳಿತು ಇರುವಂಥದ್ದು ಉಂಟಲ್ಲ, ಇದು ಬಹುಶಃ ಗುರುಗಳ ಅನುಗ್ರಹ, ನಮ್ಮ ಭಾಗ್ಯ ಅಂತ ಹೇಳ್ತಾ ಮೈಸೂರಿನ ಆ ಕೇಂದ್ರ, ನಾನು ಆವಾಗ ಗುರುಗಳು ನನ್ನ ಕಳಿಸಿಕೊಂಡಿದ್ದರು ಅಲ್ಲಿ BR ಹಿಲ್ಸಿಗೂ ಕಳಿಸಿಕೊಟ್ಟಿದ್ದರು. ಡಾಕ್ಟರ್ ಸುದರ್ಶನ್ ಅವರ ಮುಖಾಂತರ ಅವರು ಮಾಡಿದಂಥ ಸೇವಾ ಕಾರ್ಯ. GK ಭಟ್ರೆ ಒಂದು ಬಾರಿ ಅವರು ಯಕ್ಷಗಾನ ಸಮ್ಮೇಳನಕ್ಕೂ ನಮಗೆ ಆಶ್ರಯದಾತರಾಗಿದ್ದರು. ಹೀಗೆ ಅನೇಕ ವಿಚಾರಗಳನ್ನು ಸ್ಮರಣೆ ಮಾಡ್ತಾ ಸ್ವಲ್ಪ ನಮ್ಮ ತಿರುಗಾಟಗಳು ಕಡಿಮೆ ಆದದಿರಬಹುದು, ಹೆಚ್ಚು ಸಂಪರ್ಕದಲ್ಲಿ ಇರಲಿಕ್ಕಾಗಲಿಲ್ಲ. ಅಂತೂ ಅವರ ಆಗಮನ ನಮಗೆ ಬಹಳ ಸಂತೋಷ ಕೊಟ್ಟಿದೆ ಅಂತ ಹೇಳ್ತಾ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಶ್ರದ್ಧಾ ನಮನಗಳೊಂದಿಗೆ ನಾನು ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಗುರುಗಳೇ, ಬಹುಶಃ ನಿನ್ನೆ ತಮ್ಮ ಮಠದ ಹಿರಿಯರು ಫೋನ್ ಮಾಡಿ ಇಲ್ಲಿಗೆ ಬರ್ತಾರಂತ ಹೇಳುವಾಗ ಬಹಳ ಸಂತೋಷಗೊಟ್ಟೆ. ಬೇರೆ ಕಾರ್ಯಕ್ರಮಗಳು ಇದ್ದದ್ದನ್ನು ಮುಗಿಸಿಕೊಂಡು ತಕ್ಷಣ ಬಂದು ಆಯೋಜಿತವಾದಂಥ ಕಾರ್ಯಕ್ರಮ. ನಮ್ಮದು ಲೋಪದೋಷಗಳಿರ್ಬೋದು, ತಾವು ಕ್ಷಮಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ನಮಗೆ ನಮ್ಮ ಮಂಗಳೂರಿನ ಚೇತನ ಸಂಸ್ಥೆಯ ಪ್ರಮುಖರು ಬಂದಿದ್ದಾರೆ. ಆ ಚೇತನ ಸಂಸ್ಥೆ ಅಂತ ಹೇಳಿದರೆ ಬಹುಶಃ ನಾನು ಪರಿಚಯಕ್ಕೋಸ್ಕರ ಹೇಳುವಂಥದ್ದು, ಈ ವಿಕಲಾಂಗ ಮಕ್ಕಳಿಗೆ ಆಶ್ರಯದಾತವಾಗಿರುವಂಥ ಈ ಪ್ರದೇಶದ ಏಕೈಕ ಸಂಸ್ಥೆ. ಅಲ್ಲಿ ಪ್ರತಿ ಮಕ್ಕಳನ್ನು ಅವರು ಸಂಸ್ಥೆಯ ವಾಹನದೊಂದಿಗೆ ಕರೆದುಕೊಂಡು ಬರುವಂಥ ವ್ಯವಸ್ಥೆ ಆಗಲಿ, ಅವರ ಎಲ್ಲ ಊಟೋಪಚಾರದ ವ್ಯವಸ್ಥೆ ಆಗಲಿ, ಇವತ್ತು ಎಲ್ಲಿಯ ತನಕ ಅಂತ ಹೇಳಿದರೆ ಇನ್ಫೋಸಿಸ್ ಫೌಂಡೇಶನ್ನ ಇದರ ಮುಖಾಂತರ ದೊಡ್ಡ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಸಮೇತ ಆಗ್ತಾಯಿದೆ. ಹಾಗಾಗಿ ಅವರು ಮುಂದಕ್ಕೆ ಆ ಮಕ್ಕಳ ಭವಿಷ್ಯ ತಂದೆ ತಾಯಿಗಳಿಗೆ ನೋಡಲಿಕ್ಕೆ ಆಗದಿದ್ದರೂ ಮುಂದಕ್ಕೆ ಟ್ರಸ್ಟೇ ನೋಡಿಕೊಳ್ಬೇಕೆನ್ನೋ ನೆಲೆಯಲ್ಲಿ ಆ ವ್ಯವಸ್ಥೆ ಗುರುಗಳಿಗೆ ಹೊಸತಲ್ಲ, ಅಲ್ಲಿ ಬಹಳ ವಿಶೇಷವಾಗಿ ಅದರಲ್ಲಿ ಆಗ್ತಾಯಿದೆ. ಅದರ ವಿವರಗಳೊಂದಿಗೆ ಗುರುಗಳಿಗೆ ಗೌರವ ಮಾಡಬೇಕಂತೇಳಿ ವಿನೋದ್ ಶೆಣಿಯವರು ಮತ್ತು ಅದರ ಪ್ರಮುಖರೆಲ್ಲ ಬಂದಿದ್ದಾರೆ. ತದನಂತರ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ADC ಆಗಿರುವ ಸೇವೆ ಮಾಡಿದಂಥ ಪ್ರಭಾಕರ್ ಶರ್ಮಾ ಅವರು ಬಂದಿದ್ದಾರೆ. ಹಿರಿಯ ಯಕ್ಷಗಾನ ವಿದ್ವಾಂಸರಂಥ JK ಭಟ್ ಸೆರಾಜಿ ಅವರು ಬಂದಿದ್ದಾರೆ. ಸುರೇಂದ್ರ ಅವರು ಪರಿಚಯ ತಮಗೆ ಆಗಿರಬೇಕು. ಚಂದ್ರಶೇಖರ್ ಮಯ್ಯ ಅವರು ಬಂದಿದ್ದಾರೆ. ಡಾಕ್ಟರ್ M ಪ್ರಭಾಕರ್ ಜೋಶಿ ಅವರು ಯಕ್ಷಗಾನ ಮತ್ತು ಬಹುಶ್ರುತ ವಿದ್ವಾಂಸರು, ಎಲ್ಲ ನೆಲೆಗಳಲ್ಲಿ ಪ್ರೊಫೆಸರ್ ಆಗಿದ್ದುಕೊಂಡು ಗುರುಗಳಿಗೆ ಪರಿಚಯವು ಖಂಡಿತವಾಗಿ ಇರಬೇಕು. ಸಮ್ಮೇಳನ ಅಧ್ಯಕ್ಷರಾಗಿಯೂ ಮಾರ್ಗದರ್ಶನ ಮಾಡಿದ್ದಾರೆ. ಬಹುಶಃ ಯಕ್ಷಗಾನ ಕರ್ನಾಟಕ ಸರ್ಕಾರ ಮಾಡಿದ ಪ್ರಥಮ ಯಕ್ಷಗಾನ ಸಮ್ಮೇಳನಾಧ್ಯಕ್ಷರಾಗಿ ಮಾರ್ಗದರ್ಶನವನ್ನು ಮಾಡಿದಂಥ ಗೌರವ ಅದು ಅವರಿಗೆ ಪ್ರಾಪ್ತವಾಗ್ತದೆ ಅಂತ ಹೇಳ್ತಾ, ಸಂಶೋಧಕರು, ಲೇಖಕರು, ಪ್ರಾಚಾರ್ಯರು ಮತ್ತು ಎಲ್ಲ ನೆಲೆಗಳ ಜನಪದ ಇರ್ಬೋದು ಅಲ್ವಾ, ಅಲ್ಲಿ ಕುಲಪತಿಗಳಾಗಿ ಅವರು ಸೇವೆ ಸಲ್ಲಿಸಿದವರು, ಅವರ ಉಪಸ್ಥಿತಿಯನ್ನು ನಾನು ಗಮನಿಸ್ತೇನೆ. ರಾಮಕೃಷ್ಣ ಭಟ್ ಅವರು ವಿಪ್ರ ಸಮಾಗಮದ ಅಧ್ಯಕ್ಷರಿದ್ದಾರೆ. ನಮ್ಮ ಪ್ರಭು ಅವರು ನಮ್ಮ 102 ವರ್ಷಗಳ ವಾಗೀಶ್ವರಿ ಯಕ್ಷಗಾನ ಸಂಘ, ನಾನು ಅದರ ಗೌರವಾಧ್ಯಕ್ಷನಾಗಿದ್ದೇನೆ. ಅದರ ಪರವಾಗಿ ಗೌರವ ಮಾಡಬೇಕಂತ ಪ್ರಭು ಅವರ ಬಳಗದ ಬಂದಿದ್ದಾರೆ. ಪೊಳಲಿ ನಿತ್ಯಾನಂದ ಕಾರಂತರು, ಪೊಳಲಿ ಶಂಕರನಾರಾಯಣ ಶಾಸ್ತ್ರಿಗಳು ಅಂತ ಬಹಳ ದೊಡ್ಡ ವಿದ್ವಾಂಸರು, ಅವರ ಮಗ ಪ್ರಸಂಗಕರ್ತರವರು ಅನೇಕ ಯಕ್ಷಗಾನ ಪ್ರಸಂಗಗಳನ್ನು, ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಅವರ ಉಪಸ್ಥಿತಿಯನ್ನು ಇಲ್ಲಿ ಮಾನ್ಯ ಮಾಡ್ತೇವೆ. ಗೆಳೆಯರ ಬಳಗ ಶಿವರಾಮ್ ಕಾರಂತರಿಗೆ ಅತ್ಯಂತ ಆಪ್ತವಾದಂತಹ ಬಳಗ, ಅವರು ಗುರುತಿಸಲ್ಪಟ್ಟಂಥ ಬಳಗ ಅದು ಸಾಲಿಗ್ರಾಮ, ಅದರ ತಾರನಾಥ ಹೊಳ್ಳ ಅವರು ಬಂದಿದ್ದಾರೆ. ಮತ್ತು ನಮ್ಮ ಗೀತಾ ಸರಳಯ್ಯರವರು ಬಹುಶಃ ಕರ್ನಾಟಕದಾದ್ಯಂತ ಅಲ್ಲ ದೇಶದಾದ್ಯಂತ ಒಂದು ಪರಂಪರೆಯನ್ನು ಉಳಿಸ್ಕೊಂಡವರು ಗೀತಾ ಸರಳಯ್ಯವರು ಬಂದಿದ್ದಾರೆ. ನಮ್ಮ ಪೂರ್ಣಿಮಾರಾವ್ ಪೇಜಾವರವರು ಯಕ್ಷಗಾನ ಮೊದಲುಗೊಂಡು ಮಹಿಳಾ ಸಂಘಟನೆಗಳಲ್ಲಿ ಬಹಳ ಎತ್ತಿದ ಕೈ, ನಮ್ಮ ಪ್ರತಿಷ್ಠಾನದ ಇವರೆಲ್ಲರೂ ಸದಸ್ಯರೇ, ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರುವವರು, ಅವರು ಬಂದಿದ್ದಾರೆ. ಪ್ರಭಾಕರ್ ರಾವ್ ಪೇಜಾವರವರು SKDPಯ ಮಾಜಿ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಶಕೀಲಾ ಕಾವ್ ಅವರು ನಮ್ಮ ಈ ಪ್ರದೇಶದ
ಸ್ಥಳವಂದಿಗರು ಹೇಳೋದು ನಾನು ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನೊಕ್ಕೆ ಅವರು ದೊಡ್ಡ ವಿದ್ವಾಂಸರು, ಅವರ ಉಪಸ್ಥಿತಿ. ಹೀಗೆ ಸಾಲಿಗ್ರಾಮ ಮಕ್ಕಳ ಮೇಳ ತಾವು ಕೇಳಿರಬೇಕು, ಅದು 50ನೇ ವರ್ಷ ಆಚರಣೆ ಮಾಡ್ತಾ ಇದೆ. ಸಣ್ಣ ಮಕ್ಕಳಿಗೆ ಯಕ್ಷಗಾನ, ಬಡಗುತಿಟ್ಟಿನ ಯಕ್ಷ ಕಲಿಸುವ ಸಂಸ್ಥೆ ಜನಾರ್ದನ ಹಂದೆಯವರು ಬಂದಿದ್ದಾರೆ. ಹೀಗೆ ಎಲ್ಲರ ಉಪಸ್ಥಿತಿಯನ್ನು ಮಾನ್ಯ ಮಾಡ್ತಾ ರತ್ನಾಕರ್ ಜೈನವರು ಅವರು ನಮ್ಮ ಧರ್ಮಸ್ಥಳದ ಈ ಪ್ರದೇಶದ ಒಂದು ಪ್ರತಿನಿಧಿಯಾಗಿ ನಮ್ಮ ಜೊತೆಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ, ರತ್ನಾಕರ್ ಜೈನವರು. ಹೀಗೆ ಎಲ್ಲರ ಉಪಸ್ಥಿತಿಯನ್ನು ಮಾಡ್ತಾ ಯಾರ್ದು ಬಾಕಿದೆ, ಅವರು ಮಠದ ಶಿಷ್ಯರೇ ಅವರು ಅಲ್ಲ, ನಮ್ಮ ಬಳಗದ ಮಹಿಳಾ ವಿಭಾಗದ ಮುಖ್ಯಸ್ಥರು ಹೌದು. ಅವರ ಇಬ್ಬರು ಮಕ್ಕಳು ನಮ್ಮ ಜೊತೆಗೆ ಬೆಳೆದವರು ಇವತ್ತು ದೊಡ್ಡವರಾಗಿ ಈಗ ಇಂಥದ್ದೆಲ್ಲ ಸಂಭ್ರಮದ ನಡುವೆ ಶಿವನ ನಾಮಾವಳಿ ನುಡಿ ಮಗಳೇ, ಶಿವನ ನಾಮಾವಳಿ ಇದುವೇ ಪರಮ ತತ್ವದ ಸಾರವು, ಇದುವೇ ಪರಮ ತತ್ವದ ಸಾರವು ನುಡಿ ಮಗಳೇ, ಶಿವನ ನಾಮಾವಳಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಉಪವು ಕಣ್ಣೊಳು ತುಂಬಿ ಜೀವನವೆಂಬುದು ಪಾವನವಾಗಲಿ, ಜನ್ಮ ಜನ್ಮದ ಬವಣೆಯ ಬೇಗೆ ಮರಳಿ ಮರಳಿ ಬಾರದು ನಿನಗೆ ನುಡಿ ಮಗಳೇ, ಶಿವನ ನಾಮಾವಳಿ ನುಡಿ ಮಗಳೇ, ಶಿವನ ನಾಮಾವಳಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾವು ಪ್ರತಿಷ್ಠಾನ ಎನ್ನುವಂಥ ಹೆಸರಿನಲ್ಲಿ ವೈಯಕ್ತಿಕವಾಗಿ ನನ್ನ ಬಗ್ಗೆ ಹೇಳಿಕೊಳ್ಳೋದಿದ್ದರೆ ಸ್ವಾಮಿ, ನಾನು ಓರ್ವ ಇಂಜಿನಿಯರಿಂಗ್ ವಿದ್ಯಾರ್ಥಿ, ಸಾಹಿತ್ಯವನ್ನು ಓದಿದವಲ್ಲ. ಆದರೆ ಸಹವಾಸ ಮನುಷ್ಯನನ್ನು ಯಾವ ರೀತಿ ಕಟ್ಟಬಲ್ಲದು ಅಥವಾ ಯಾವ ರೀತಿ ಕೊಡಬಲ್ಲದು ಅಂತ ಹೇಳೋದಕ್ಕೆ ನಾನೇ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ನಾವು ಏನು ಆಂಗ್ಲ ಮಾಧ್ಯಮ, ಕನ್ನಡ ಮಾಧ್ಯಮ ಏನೇನೂ ಹೇಳ್ತೇವೆ, ಅದು ಯಾವುದೂ ಪ್ರಶ್ನೆ ಅಲ್ಲ. ನಮ್ಮ ಬದುಕು, ನಮ್ಮ ಸಹವಾಸ, ನಮ್ಮ ಚಿಂತನೆ, ನಮ್ಮ ಬದುಕುವಂಥ ದಾರಿ, ಇದು ನಮ್ಮ ಮಕ್ಕಳನ್ನು ಮುಂದಿನ ನಾಡಿನ ಬೆಳಕಾಗಿ ಬೆಳಗಿಸ್ತದೆ ಅಂತ ಹೇಳುವಂಥದ್ದಕ್ಕೆ ಆ ನೆಲೆಯಲ್ಲಿ ಪ್ರತಿಷ್ಠಾನ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಕಳೆದ 42 ವರ್ಷದಿಂದ ನಾವು ರಾಷ್ಟ್ರೀಯ ಮಕ್ಕಳ ಉತ್ಸವ ಎನ್ನುವ ನೆಲೆಯಲ್ಲಿ ಕೃಷ್ಣವೇಷ ಸ್ಪರ್ಧೆಯನ್ನು ನಾವಿಲ್ಲಿ ಕದ್ರಿ ಮಂಜುನಾಥ ದೇವರ ಪ್ರಾಂಗಣದಲ್ಲಿ ಮಾಡ್ತಾ ಇದ್ದೇವೆ. ಈ ಬಾರಿ 42ನೇ ವರ್ಷ. ಏಕಕಾಲದಲ್ಲಿ ಸ್ವಾಮಿಗಳೇ 12 ವೇದಿಕೆಗಳಲ್ಲಿ, ಏಕಕಾಲದಲ್ಲಿ 12 ವೇದಿಕೆಗಳಲ್ಲಿ ಸುಮಾರು 3200 ಮಕ್ಕಳು ಭಾಗವಹಿಸಿದ್ದಾರೆ. ನಮ್ಮ ಪ್ರಥಮ ವಿಭಾಗ ತೊಟ್ಟಿಲ ಕೃಷ್ಣ, 6 ತಿಂಗಳ ಕೆಳಗಿನ ವರ್ಷದ ಮಕ್ಕಳನ್ನು ತೊಟ್ಟಿಲಲ್ಲಿ ಅವರ ತಾಯಂದಿರು ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಬಂದುಕೊಂಡು, ಮಕ್ಕಳು ಪ್ರದರ್ಶನ ಮಾಡಲಿಕ್ಕೆ ಏನಿಲ್ಲ, ಅವರೇ ಅವರವರದೇ ಧಾಟಿಯಲ್ಲಿ, ಉತ್ತರ ಕರ್ನಾಟಕದವರಾದರೆ ಅವರ ಧಾಟಿಯಲ್ಲಿ ಜೋಗುಳ ಹಾಡ್ತಾ, ದಕ್ಷಿಣ ಕರ್ನಾಟಕದವರು ಅವರ ಧಾಟಿಯಲ್ಲಿ, ಅಥವಾ ಮಲಯಾಳ ಪ್ರಾಂತ್ಯವರಾದರೆ ಮಲಯಾಳ ಭಾಷೆಯಲ್ಲಿ ಹಾಡ್ತಾ, ಈ ಥರದ ಒಂದು ವಿಭಾಗ. ಅಲ್ಲಿಂದ ಮೊದಲುಗೊಂಡು ಕಂದಕೃಷ್ಣ, ಮುದ್ದು ಕೃಷ್ಣ, ಬಾಲಕೃಷ್ಣ, ಶ್ರೀಕೃಷ್ಣ, ಯಕ್ಷಕೃಷ್ಣ, ಯಶೋಧ ಕೃಷ್ಣ, ಗೀತಾ ಕೃಷ್ಣ, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಅವರು ಅಭಿವ್ಯಕ್ತವಾಗ್ತಾರೆ. ಈ ಥರದ ಒಂದು ಕಾರ್ಯಕ್ರಮ ನಮ್ಮದು. ಇನ್ನೊಂದು, ಗುರುಗಳಿಗೆ ನಾವು ತುಲಾಭಾರ ಮಾಡ್ತಾಯಿತ್ತು. ಈ ಬಾರಿ ಪೂಜ್ಯ ಪೇಜಾವಶ್ರೀಗಳು ಅದು ಹಿಂದಿನ ಗುರುಗಳಿಗೆ ನಾವು ಮಾಡ್ತಾಯಿತ್ತು. ಈಗ ತುಳು ಹೇಳಿದು ನಾನು ತುಲಾಭಾರ ಮಾಡಿಸ್ಕೊಳ್ಳಿಕ್ಕೆ ನನಗೆ ಅದು ಸರಿಯಾಗುವುದಿಲ್ಲ. ಅದಕ್ಕೆ ನಾವೊಂದು ಇವತ್ತು ಪ್ರಕೃತಿ ಹಾಳಾಗ್ತಾ ಇದ್ದೆ ಸ್ವಾಮಿ. ಪ್ರಕೃತಿ ಹಾಳಾಗುವಾಗ ಏನು ಮಾಡ್ಬೋದು? ಗುರುಗಳಿಗೆ ವೃಕ್ಷ ಬೀಜ ಸಸಿ ತುಲಾಭಾರ ಎನ್ನುವಂಥ ಚಿಂತನೆಯನ್ನು ನಾವು ಮಾಡಿತ್ತು. ಎಲ್ಲ ಬೇರೆ ಬೇರೆಯ ಸಣ್ಣ ಸಣ್ಣ ಗಿಡಗಳು ಮತ್ತು ಈ ಕಸಿ ಗಿಡಗಳು ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮಾಡಿದಂಥ ಕಾಟು ಅಂದರೆ ಕಾಡಿನ ಗಿಡಗಳೊಂದಿಗೆ ನಾವು ತುಲಾಭಾರ ಮಾಡಿ ಪ್ರಸಾದ ರೂಪವಾಗಿ ಪ್ರತಿಯೊಬ್ಬರಿಗೆ ನಾವು ಆ ಗಿಡಗಳನ್ನು ಕೊಟ್ಟದ್ದು. ಅಂದರೆ ನಮ್ಮ ಹಿಂದಿನ ಪಾರಂಪರಿಕ ವೃಕ್ಷಗಳು ಉಳಿಬೇಕು. ಎಲ್ಲ ಕಾಟು ಮಾವಿನ ಮರಗಳು ಹೋಗಿ ಬರೀ ಕಸಿ ಮರಗಳಿದ್ದರೆ ಆ ಹಿಂದಿನ ಪರಂಪರೆ ಹೋದಿತ್ತು. ಈ ದೃಷ್ಟಿಯಿಂದ ನಾವು ಹೀಗೆ ಮನೆಯಲ್ಲೇ ಗೋವು ಸಾಕಬೇಕು, ಈ ದೃಷ್ಟಿಯಿಂದ ನಮ್ಮ ಪ್ರಯತ್ನ. ದೇಶೀಯ ಗೋವುಗಳನ್ನೇ, ಅದರರ್ಥ ಒಬ್ಬ ಕೃಷಿಕ ಅವನು ಆಧುನಿಕ ಗೋವು ಸಾಕಬಾರ್ದು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಅವನಿಗೆ ಹಾಲಿಗೆ ಬೇಕಾದಾಗ ಸ್ವಲ್ಪ ಮಟ್ಟಿಗೆ ಅವನು ಮಾಡಬೇಕಾಗ್ತದೆ. ನಾವೆಲ್ಲವೂ ಸಾವಯವ ಅಂತ ಹೋಗ್ಲಿಕ್ಕೆ ಆಗುವುದಿಲ್ಲ. ಆದರೆ ಮನೆಗಳಲ್ಲಿ ಇಷ್ಟೇ ಥರದ ನಾಯಿ ಸಾಕಿ ಕೊಡುವ ಬದಲಿಗೆ ಮನೆಯಲ್ಲಿ ದನವನ್ನು ಸಾಕಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಬೋದು ಅಂತ ನೆಲೆಯಲ್ಲಿ ಈ ಪ್ರದೇಶದ. ಹಾಗಾಗಿ ಇವತ್ತು ಇಲ್ಲಿಂದ ಗೋವನ್ನು ಪ್ರೇರಣೆ ಮಾಡಿದವರು
ಮಂಗಳೂರಿನ 4 ಕಡೆಗಳಲ್ಲಿ ನನ್ನದೇ ರೀತಿಯಲ್ಲಿ ಮನೆಗಳಲ್ಲಿ ಗೋವುಗಳನ್ನು ಸಾಕ್ತಾ ಇದ್ದಾರೆ ಬಂಧುಗಳೇ. ಇಲ್ಲೇ ಗೋಕುಲದಲ್ಲಿ ಅಂದರೆ ದೇಶೀಯ ತಳಿ ಕೊಂಡೇವೂರು ಶ್ರೀಗಳು ಅಂತ ಇದ್ದಾರೆ ಇಲ್ಲಿ ಮಂಜೇಶ್ವರದ ಹತ್ರ, ಅವರು ನಮಗೆ ಇದನ್ನು ಪ್ರದಾನ ಮಾಡಿದವರು. ಹಾಗೆ ಬೇರೆ ಬೇರೆ ನೆಲೆಗಳಲ್ಲಿ ಕಲ್ಕೂರ ಪ್ರತಿಷ್ಠಾನದ ಒಂದು ಹೆಸರಿನಲ್ಲಿ ನಾವೆಲ್ಲ ಸೇರಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಇನ್ನೋರ್ವ ಮಾರ್ಗದರ್ಶಕ ನಿತ್ಯಾನಂದ ಕಾರಂತರು 2 ಮಾತನ್ನು ಆಡಬೇಕು ಅಂತ. ಸ್ವಾಮಿಗಳ ಪಾದಾರವಿಂದಕ್ಕೆ ಮೊದಲಾಗಿ ಮಣಿದು ಒಂದೆರಡು ಮಾತು ಬಹಳ ಅನಿರೀಕ್ಷಿತ ಇದು. ಆದರೂ ನಾನು ಈ ಮಾತಿಗೆ, ಯಾಕಂದರೆ ಸ್ವಾಮಿಗಳ ಒಂದು ಔನ್ನತ್ಯಕ್ಕೆ ಸರಿಯಾಗಿ ಮಾತಾಡಬೇಕಾಗ್ತದೆ, ಅದಕ್ಕೋಸ್ಕರವಾಗಿ ನಾನು ಸ್ವಲ್ಪ ಹಿಂಜರಿತಾ ಇದ್ದೆ. ಆದರೂ ಪ್ರಯತ್ನವನ್ನು ಮಾಡ್ತೇನೆ. ಈ ಸುತ್ತೂರು ಮಠದ ಹೆಸರು ನಾನು ಬಹಳ ಕೇಳಿದ್ದೇನೆ. ಅವರ ದೇಶ ಸೇವೆ, ಸಮಾಜ ಸೇವೆ, ಸಾಂಸ್ಕೃತಿಕ ಸೇವೆ, ಧಾರ್ಮಿಕ ಸೇವೆ, ಅದೆಲ್ಲ ನಮಗೆ ಇಂತಹ ಸ್ವಾಮಿಗಳೇ ಇದ್ದರೆ ಜಗತ್ತು ಎಷ್ಟು ಪಾವನವಾದೀತು ಅಂತ ನಾನು ಎಣಿಸಿದ್ದುಂಟು. ಅಂತಹ ಸ್ವಾಮಿಗಳು ಸುತ್ತೂರು ಮಠದಲ್ಲಿ, ನಮ್ಮ ಮಂಜು ಪ್ರಸಾದದಲ್ಲಿ ಇಲ್ಲಿಗೆ ಪಾದ ಬೆಳೆಸಿದ್ದಾರೆ ಅಂತಾದರೆ ಇದು ಕಲ್ಕೂರರು ಮಾಡಿದ ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಸೇವೆಗೆ ಸಂದ ಒಂದು ಪುರಸ್ಕಾರ ಅಂತ ನಾನು ತಿಳ್ಕೊಳ್ತೇನೆ. ಇಲ್ಲದಿದ್ದರೆ ಸುತ್ತೂರು ಮಠದ ಸ್ವಾಮಿಗಳು ಇಲ್ಲಿ ಬರುವುದು ಅಂತ ಹೇಳಿದರೆ ಅದು ಒಂದು ಕನಸಿನ ಮಾತಾಗ್ತಿತ್ತು. ಅವರು ಬಂದಿದ್ದಾರೆ, ಬಂದು ಉಪಸ್ಥಿತರಿದ್ದಾರೆ. ಇದೇನು ಸಾಮಾನ್ಯವಾದ ಒಂದು ಮಂಟಪ ಅಲ್ಲ ಇದು. ಇಲ್ಲಿ ಬಂದಂಥ ಯತಿಗಳೆಷ್ಟು, ಪೇಜಾವರ ಸ್ವಾಮಿಗಳು ಎಷ್ಟು ಬಾರಿ ಬಂದಿದ್ದಾರೆ ಅಂತ ಹೇಳುವುದಕ್ಕೆ ಸಾಧ್ಯ. ಅವರಿಗೆ ತುಲಾಭಾರಿ ಹಲವಾರು ಬಾರಿ ಆಗಿದೆ. ಕೃಷ್ಣ ಮಠದ ಅಷ್ಟಯತಿಗಳೆಲ್ಲರೂ ಇಲ್ಲಿ ಬಂದಿದ್ದಾರೆ. ಆಮೇಲೆ ಎಂತೆಂಥ ಘನ ವಿದ್ವಾಂಸರೆಲ್ಲ ಇಲ್ಲಿ ಬಂದು ಪ್ರವಚನ ಕಾರ್ಯವನ್ನು ಮಾಡಿದ್ದುಂಟು. ಇದೊಂದು ಈ ಮಂಟಪ ಅಂತ ಹೇಳಿದರೆ ಇದೊಂದು ಬಹಳ ದೊಡ್ಡ ಒಂದು ಧಾರ್ಮಿಕ ಪ್ರವಚನವನ್ನು ಪ್ರತಿಪಾದಿಸುವಂಥ ಮಂಟಪ ಅಂತ ನಾನು ತಿಳ್ಕೊಳ್ತೇನೆ. ಕಲ್ಕೂರು ಕೃಷ್ಣವೇಷ ಸ್ಪರ್ಧೆ ಅಂತ ಹೇಳಿದರೆ ಕದ್ರಿ ಜಾತ್ರೆಯ ಮೇಲೆ ಅದುವೇ ಜನಸಂದಣಿ ಸೇರು. ಎಷ್ಟು ಸಾವಿರಾರು ಕೃಷ್ಣರು, ಅಂದರೆ ಕೃಷ್ಣನ ವಿಶ್ವರೂಪವನ್ನು ಕಂಡ ಹಾಗೆ ನಮ್ಗೆ ಆಗ್ತಾಯಿತ್ತು. ಅದೇ ರೀತಿ ಇವರು ಹರಿಕಥಾ ಸಮ್ಮೇಳನ ಮಾಡಿದ್ದಾರೆ. ಆಮೇಲೆ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದರೆ ಅದಕ್ಕೆ ಕೆಲವು ದಿವಸ ಸಾಕಾಗ್ತದೆ. ಅಭೂತಪೂರ್ವವಾಗಿ ಅದನ್ನು ನಡೆಸಿದ್ದುಂಟು. ಅಂದರೆ ಇವರೊಂದು ವಾಮನ ಮೂರ್ತಿಯಾಗಿ ಏನು ವಾಮನ ತ್ರಿವಿಕ್ರಮ ಆದ ಹಾಗೆ ನಮ್ಮ ಕಲ್ಕೂರರ ಒಂದು ಔನ್ನತ್ಯ ಉಂಟು. ನಾವೆಲ್ಲ ಅವರ ಬಗ್ಗೆ ಬಹಳಷ್ಟು ಅಭಿಮಾನ ತಾಳಿದವರು. ನಮ್ಮ ರಾಮಕೃಷ್ಣ ಪರಮಹಂಸರು ಒಮ್ಮೆ ಸಂತೆಗೆ ಶಿಷ್ಯರನ್ನು ಕರ್ಕೊಂಡು ಹೋಗುವಾಗ ಒಂದು ಕಡೆ ಭಾಳ ಸಭೆ ಸೇರಿತ್ತು. ಎಂಥದ್ದು ಅಂತ ನೋಡುವಾಗ ಇಲ್ಲಿ ಮನುಷ್ಯ ಕತ್ತೆಯ ಹಾಗೆ ಅರಚುತ್ತಾನೆ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಕತ್ತೆಯ ಹಾಗೆ ಅರಚುವುದನ್ನು ಕಾಣುವುದಕ್ಕೆ ಟಿಕೆಟ್ ಕೊಟ್ಟು, ಹಣ ಕೊಟ್ಟು ಜನ ನೂಕುನುಗ್ಗಲು ಒಟ್ಟು ಹೋಗ್ತಾ ಇದ್ದರು. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಮನುಷ್ಯರಿಗೆ ಕೃತಕವಾದ್ದು ಬೇಕು, ಸ್ವಾಭಾವಿಕವಾದ್ದು ಬೇಡ. ಹಾಗೆ ಈಗ ಈ ಮನುಷ್ಯ ಕತ್ತೆ ಹಾಗೆ ಕೂಗುವುದನ್ನು ಕೇಳುವುದಕ್ಕೆ ಜನ ಬರ್ತಾರೆ, ಆದರೆ ಕತ್ತೆ ಕೂಗುವುದು ಯಾರಿಗೂ ಬೇಡ. ಅಂತಹ ಒಂದು ಪರಿಸ್ಥಿತಿ ಈಗ ಉಂಟು ಅಂತ. ಅದೇ ರೀತಿ ಸುತ್ತೂರು ಮಠದಲ್ಲಿ ಈ ಸ್ವಾಭಾವಿಕತೆಗೆ ಜನ ಸ್ಪಂದಿಸಬೇಕು ಅಂತ ಹೇಳಿ ಸ್ವಾಮಿಗಳ ಒಂದು ಆಶೀರ್ವಾದ ವಚನ ಬಹಳ ಹೆಸರುವಾಸಿಯಾಗಿದೆ. ಅವರು ಇವತ್ತು ಬಂದಿದ್ದಾರೆ. ನಮ್ಮ ಈ ಒಂದು ಈ ಸಭಾ ಮಂಟಪ ಪುನೀತವಾಯಿತು ಅಂತ ನಾನು ತಿಳಿದುಕೊಂಡು 2 ಮಾತನ್ನು ಮುಗಿಸಿ ಸಾಷ್ಟಾಂಗ ನಮಸ್ಕಾರದೊಂದಿಗೆ ವಿರಮಿಸಿ.
ಅಖಂಡಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಪ್ರದೀಪ್ ಕುಮಾರ್ ಕಲ್ಕೂರ್ ಅವರೇ ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ಅವರ ಆತ್ಮೀಯರೇ, ಇದೊಂದು ಆಕಸ್ಮಿಕವಾದಂತಹ ಭೇಟಿ. ಇದು ನಾಳಿದ್ದು ಇಲ್ಲೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಲುವಾಗಿ ಬಂದದ್ದು. ನಾಳಿದ್ದು ನಡೆಯುವಂತಹ ಸಮ್ಮೇಳನದ ಹಿಂದಿನ ಚಾಲಕ ಶಕ್ತಿಯವರು ಕಲ್ಕೂರ್ ಅವರೇ. ಆದ್ದರಿಂದ ಅಲ್ಲಿಗೆ ಬರ್ತಾರೆ ಅಂತಂದಾಗ ಅವರು ಇಲ್ಲಿ ಬರಬೇಕು ಅಂತ ಅವ್ರದ್ದು ಕಳಕಳಿ ಇದೆ ಅಂತ ಹೇಳಿದ್ರು. ಸಂತೋಷದಿಂದ ಇಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಗಿದೆ. ಕಲ್ಕೂರ್ ಅವರು, ಪ್ರಭಾಕರ್ ಜೋಶಿ ಅವರು ಮತ್ತು ನಿತ್ಯಾನಂದ್ ಕಾಮತ್ ಅವರು, ಕಾರಂತ್ ಅವರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಪೇಜಾವರ ಶ್ರೀಗಳ ಒಂದು ಸಂಸ್ಮರಣೆ ಕಾರ್ಯಕ್ರಮ ನಡೀತಾ ಇದೆ. ಏನು ಯೋಗ ಅನ್ನೋ ಹಾಗೆ ಅವರನ್ನು ಸ್ಮರಣೆ ಮಾಡಿಕೊಳ್ಳೋ ಅವಕಾಶ ಇವತ್ತು ಇಲ್ಲಿ ದೊರೆತಿದೆ. ಪೇಜಾವರದ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳು ಉಡುಪಿಯ ಅಷ್ಟಮಠಗಳಿಗೆ ಒಂದು ಹೊಸ ಅಧ್ಯಾಯವನ್ನು ಬರೆದಂಥವರು. ಒಬ್ಬ ಧಾರ್ಮಿಕ ಪರಂಪರೆಯ ಪೀಠಾಧಿಪತಿಯಾಗಿ ತಮ್ಮೆಲ್ಲ ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಒಬ್ಬರು ಹೇಗೆ ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿದ್ದಂಥವರು. ಅವರು ಹರಿಪಾದ ಸೇರ್ಲಿಕ್ಕೆ ಮುಂಚೆ ನಾವಿಲ್ಲಿ ಬಂದಿದ್ವಿ ಹಾಸ್ಪಿಟ್ಲಿಗೆ. ಕೊನೆಯ ದಿವಸಗಳಾಗ ಇನ್ನೂ ಆರೋಗ್ಯ ಅಷ್ಟೊಂದು ಉತ್ತಮವಾದ ಸ್ಥಿತಿಯಲ್ಲಿರಲಿಲ್ಲ. ಡಾಕ್ಟ್ರು ಯಾವುದನ್ನು ಖಚಿತವಾಗಿ ಹೇಳೋದು ಕಷ್ಟ ಅಂತ ಹೇಳಿದರು. ಅದಾದ ನಂತರ ಅವರು ಹರಿಪಾದ ಸೇರಿ ಬೆಂಗಳೂರಿಗೆ ಅಂತ್ಯ ಸಂಸ್ಕಾರಕ್ಕೆ ಮುಂಚೆ ಅಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿದ್ದಾಗ ಎಲ್ಲ ಸ್ವಾಮೀಜಿಯವರು ಬರ್ತಾಯಿದ್ರು. ಆಗ ಬಂದಂಥ ಸಂದರ್ಭದಲ್ಲಿ ಶ್ರವಣಬೆಳಗೊಳದ ಭಟ್ಟಾರಕರು ಬಂದಿದ್ದರು. ಅದು ಸಾಮಾನ್ಯ ವೀರೇಂದ್ರ ಹೆಗ್ಡೆಯವರೆಲ್ಲೂ ಯಾರೇ ಶರೀರ ಬಿಟ್ಟಾಗ ಹೋಗೋದಿಲ್ಲ ಅವ್ರ ಪರಂಪರೆ ಪ್ರಕಾರ. ಅಲ್ಲಿ ಸುರೇಂದ್ರ ಕುಮಾರ್ ಅವರು ಬಂದಿದ್ದರು. ಅವ್ರು ಸುರೇಂದ್ರ ಅವರಿಗೆ ಶ್ರವಣಬೆಳಗೊಳ ಸ್ವಾಮೀಜಿಯವರು ಬಂದದ್ದು ಬಹಳ ಆಶ್ಚರ್ಯ ಆಗಿತ್ತು. ಸ್ವಾಮೀಜಿ ಬಂದಿದ್ದಾರಲ್ಲ ಅಂತ ಹೇಳ್ತಾಯಿದ್ರು. ಅವ್ರು ಬಂದಾಗೆಲ್ಲ ಮಾತನಾಡ್ಲಿಕ್ಕೆ ಹೋಗಿದ್ವಿ. ಆವಾಗ ಕಿರಿಯ ಶ್ರೀಗಳು ವಿಶ್ವಪ್ರಸನ್ನ ತೀರ್ಥರಲ್ಲಿದ್ದರು. ಆವಾಗ ಶ್ರವಣಬೆಳಗೊಳ ಸ್ವಾಮೀಜಿಯವರು ಹೇಳಿದ್ರು, ಅವ್ರಿಗೆ ಭೇಟಿ ಮಾಡಿದಾಗೆಲ್ಲರೂ ಅವರಿಗೆ ಸಮಾಧಾನ ಹೇಳುವಾಗ ಅವ್ರು ಹೇಳಿದ ಮಾತು, ನಾವೆಲ್ಲ ನಮ್ಮ ಮಠಕ್ಕೆ ಸ್ವಾಮೀಜಿಯವರು, ವಿಶ್ವೇಶ್ವರ ತೀರ್ಥರು ಈ ನಾಡಿಗೆ ಗುರುಗಳು ಅಂತ ನಮ್ಮ ಮಾತನ್ನು ಅವ್ರ ಶಿಷ್ಯರಿಗೆ ಹೇಳೋರು. ಹಾಗೆ ಸ್ವಾಮೀಜಿಯವರು ಒಂದು ದೊಡ್ಡ ಪರಂಪರೆಯನ್ನು ಬೆಳೆಸಿದಂಥವರು. ಅವರ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಂದದ್ದು ಇನ್ನೂ ನೆನಪಿದೆ. ಆ ಮೂಲಕವಾಗಿ ಕಲ್ಕೂರವರು ನಿಕಟವಾಗಿ ಪರಿಚಯ ಆದಂತಹದ್ದು. ಪೇಜಾವರ ಶ್ರೀಗಳಿಗೆ ಕಲ್ಕೂರವ್ರ ಮೇಲೆ ತುಂಬ ಆತ್ಮೀಯವಾದಂತಹ ಬಾಂಧವ್ಯ, ಪ್ರೀತಿ. ಆ ಕಾರ್ಯಕ್ರಮದಲ್ಲಿ ಏನಾದರೂ ಕೂಡ ಅವ್ರನ್ನೇ ಕರೆದು ಅವರು ಸೂಚನೆಗಳನ್ನು ಕೊಡ್ತಾ ಇದ್ದದ್ದು. ಇನ್ನೂ ಆನಂತರ ಉಡುಪಿನಲ್ಲಿ ಕಾರ್ಯಕ್ರಮ ಆದಾಗಲೂ ಕೂಡ ಕಲ್ಕೂರವರೇ ಅಲ್ಲಿ ನಿಂತು ಕಾರ್ಯಕ್ರಮವನ್ನು ಕೂಡ ನಡೆಸಿದ್ರು. ಅವ್ರದ್ದು ಆರೋಗ್ಯದಲ್ಲಿ ಮೇಲಿಂದ ಮೇಲೆ ತೊಂದರೆ ಆಗ್ತಿತ್ತು, ಸುಧಾರಣೆ ಆಗ್ತಿತ್ತು.
ಅವ್ರು ಮೈಸೂರಿನಲ್ಲಿ ಚಾತುರ್ಮಾಸಕ್ಕೆ ಒಂದು ಸಾರಿ ಬಂದಾಗ ಅವರು ಸಂಜೆ ಕಾರ್ಯಕ್ರಮ ಇತ್ತು ನಮ್ಮದೆಲ್ಲ. ಅವಾಗ ಹೇಳಿದ್ರು ಸ್ವಾಮೀಜಿಯವರು ಬೆಳಿಗ್ಗೆಯಿಂದ ಜ್ವರ ಪೀಡಿತ ಆಗಿದ್ದಾರೆ, ಕಾರ್ಯಕ್ರಮ ಬರ್ತಾರೆ ಅಂತ. ಮತ್ತು ಕಾರ್ಯಕ್ರಮಕ್ಕೆ ಹೆಂಗೆ ಬರ್ತಾರೆ ಅಂದರೆ ಇಲ್ಲ ಬೆಳಗ್ಗೆ ಹೋಗಿ ಪಾದಯಾತ್ರೆಯನ್ನು ಮಾಡಿ ಬಂದಿದ್ದಾರೆ ಅಂತಂದರು. ಅಷ್ಟು ಚಟುವಟಿಕೆಯಿಂದ ಕೂಡಿದ್ದಂಥವರು. ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಬಹುಶಃ ಅದರಲ್ಲಿ ಅವರ ಕೊಡುಗೆ ಅಪಾರವಾದಂತಹದ್ದು. ಅಯೋಧ್ಯೆಯಲ್ಲಿ ರಾಮಲಲ್ಲಾನ ವಿಗ್ರಹವನ್ನು ಹೊರಗೆ ತೆಗೆದಾಗ ಅದನ್ನು ಎದೆಗೆ ಅಪ್ಪಿಕೊಂಡು ರಕ್ಷಣೆ ಮಾಡಿದಂಥವರು ಪೇಜಾವರ ಶ್ರೀಗಳು. ಇವತ್ತು ಅದು ಅಲ್ಲಿ ಪ್ರತಿಷ್ಠಾಪನೆಯಾಗಿದೆ. ಅಂತಹ ಗುರುಗಳು ಇಲ್ಲಿ ಮಂಗಳೂರಿಗೆ ಬಂದಾಗ ವಾಸ್ತವ್ಯ ಮಾಡ್ತಿದ್ದಂತಹದ್ದು ಮಂಜು ಪ್ರಸಾದ ಅಂತನ್ನೋದು ತುಂಬ ಸಂತೋಷದ ಸಂಗತಿ. ಇದು ಗೃಹಸ್ಥರಿರೋ ಮನೆ ಇರ್ಬೋದು, ಆದರೆ ಆಧ್ಯಾತ್ಮಿಕ ಸಿಂಚನವನ್ನು ಅದು ಪಡ್ಕೊಂಡಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಮಾತನಾಡಿದವರೆಲ್ಲ ಮುಕ್ತ ಮನಸ್ಸಿಂದ ತಿಳಿಸಿದ್ದಾರೆ. ಅವರು ಇಲ್ಲಿ ದಕ್ಷಿಣ ಕನ್ನಡದ ಬಗ್ಗೆ, ಮಂಗಳೂರು ಬಗ್ಗೆ, ಉಡುಪಿಯ ಬಗ್ಗೆ ಅನೇಕ ಅಭಿಮಾನದ ಮಾತುಗಳನ್ನು ಹೇಳಿದ್ದಾರೆ. ನಿಮ್ಮ ಬಗ್ಗೆ ಎಲ್ರಿಗೂ ಅಭಿಮಾನ ಇದೆ, ನಿಮ್ಮ ನಾಡಿನ ಬಗ್ಗೆ. ಬಹುಶಃ ನಮ್ಮ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ದೈವಸ್ಥಾನಗಳನ್ನು ಹೊಂದಿರುವಂತಹ, ಧಾರ್ಮಿಕ ಪ್ರಜ್ಞೆಯನ್ನುಳ್ಳಂತಹ, ಜೀವನದ ಎಲ್ಲ ಸಂಗತಿಗಳಿಗೂ ಧರ್ಮವನ್ನು ತಳುಕುವಾಗುವಂತಹ ನಾಡು ಯಾವುದು ಅಂತಂದರೆ ಅದು ಮಂಗಳೂರು, ಉಡುಪಿ ಅನ್ನೋದು ಈ ನಾಡಿಗೆ ಗೊತ್ತಿರತಕ್ಕಂತಹದ್ದು. ಧಾರ್ಮಿಕ ಹಿನ್ನೆಲೆ ಇಲ್ಲದೆ, ಧಾರ್ಮಿಕ ಒಂದು ಸಂಸರ್ಗ ಇಲ್ಲದೆ ಯಾವುದೇ ಕಾರ್ಯಕ್ರಮವನ್ನು ನೋಡಿಸುವಂತಹ ಪದ್ಧತಿ ಇಲ್ಲಿ ಇಲ್ಲದೆ ಇರತಕ್ಕಂತಹದ್ದು. ಇಲ್ಲಿರುವಷ್ಟು ದೇವಾಲಯಗಳು, ದೈವತಾರಾಧನೆ ಮತ್ತು ಯಕ್ಷಗಾನ ಪ್ರಸಂಗಗಳನ್ನು ನಡೆಸ್ತಕ್ಕಂತಹದ್ದು ಬಹುಶಃ ನಮ್ಮ ದೇಶದಲ್ಲಿ ಎಲ್ಲೂ ಆ ಪರಂಪರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಕ್ಷಗಾನವನ್ನು, ದೇವಿ ಮಹಾತ್ಮೆಯನ್ನು ಅನೇಕರು ಅವರ ಮನೆಯಿಂದ ವಂಶಪಾರಂಪರ್ಯವಾಗಿ ಬಂದಂತಹ ಒಂದು ಹರಕೆ ಅಂತ ಇಟ್ಕೊಂಡು ಪ್ರದರ್ಶನ ಮಾಡ್ತಾರೆ. ಹಾಗೆ ಹರಕೆ ಪ್ರಯುಕ್ತ ನಡೆಯುವಂಥ ಅನೇಕ ಯಕ್ಷ ಪ್ರಸಂಗಗಳು ನಮ್ಮ ಮಠದಲ್ಲಿ ಕೂಡ ನಡೆದಿದೆ. ಹಿಂದೆ ನಮ್ಮ ಮೂಡುಬಿದ್ರೆ ಮಿನಿಸ್ಟ್ರಾಗಿದ್ದರು. ಅವರು ಎಷ್ಟೋ ಸಾರಿ ಮೈಸೂರಿನಲ್ಲಿ ಯಕ್ಷಗಾನ ಪ್ರಸಂಗಗಳನ್ನು ದೇವಿ ಮಹಾತ್ಮೆಯನ್ನು ಮಾಡಿಸಿದ್ದಾರೆ. ಮತ್ತು ಅಲ್ಲಿ ಸತೀಶ್ ಪೈ ಅಂತ ಇದ್ದರು, ನಮ್ಮ ಡಾಕ್ಟ್ರು ರಮಾನಾಥ್ ರೈಯವರ ತಮ್ಮವರು ಸತೀಶ್ ರೈಯವರು. ಅವ್ರು ಪ್ರತಿ ವರ್ಷ ಬಹಳ ಅವ್ರಿಗೆ ಯಕ್ಷಗಾನದ ಹುಚ್ಚು ಅಂತಂದರೆ ಮಡಿಬೇಕು, ಇಲ್ಲಿಂದ ಕಲಾವಿದರು ಬರಬೇಕು, ಅವ್ರನ್ನೆಲ್ಲ ಉಳಿಸ್ಬೇಕು. ಪ್ರಭಾಕರ್ ಜೋಶಿ ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆಲ್ಲ ಸಕಲ ಸೌಲಭ್ಯಗಳನ್ನು ಉಂಟು ಮಾಡಬೇಕು, ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಏರ್ಪಡಿಸ್ಬೇಕು ಅಂತ ಅವ್ರು ಪ್ರತಿ ವರ್ಷ. ಈ ತಿಂಗಳು ನಮ್ಮದು ಜಾತ್ರೆ ಬರುತ್ತೆ 26ರಿಂದ 31ಕ್ಕೆ. ಜಾತ್ರೆ ಡೇಟ್ ಫಿಕ್ಸ್ ಆದ ತಕ್ಷಣ ಸತೀಶ್ ರಾವ್ ಮಠದಲ್ಲಿ ಇರ್ತಿದ್ರು. ನಮ್ಮ ಯಕ್ಷಗಾನ ಪ್ರಸಂಗಕ್ಕೊಂದು ಅವಕಾಶ ಕೊಡ್ಬೇಕು ಸ್ವಾಮೀಜಿ. ಹಾಗೆ ಯಕ್ಷಗಾನ ಮುಖಾಂತರ ಒಂದು ಕಲಾ ಪ್ರಕಾರ ಇರ್ಬೋದು, ಧಾರ್ಮಿಕ ಪ್ರಜ್ಞೆ ಇರ್ಬೋದು, ದಕ್ಷಿಣ ಕನ್ನಡದ ಕೊಡುಗೆ ಅಪಾರವಾದಂತಹದ್ದು. ಇಲ್ಲಿ ಉಡುಪಿಯ ಅಷ್ಟಮಠಗಳು, ಅಲ್ಲಿಯ ಪರಂಪರೆ ಒಂದಲ್ಲ ಎರಡಲ್ಲ, ಇಲ್ಲಿ ಎಡು ಬಿದ್ದರೊಂದು ದೇವಸ್ಥಾನ ಸಿಗುತ್ತೆ, ಒಂದು ಧಾರ್ಮಿಕ ಕೇಂದ್ರ ಸಿಗುತ್ತೆ. ನೀವು ಕೇರಳಕ್ಕೆ ಹೋದರೆ ಒಂದು ಎಲ್ಲ ಮಸಾಜಿಂಗ್ ಸೆಂಟರ್ ಸಿಗುತ್ತೆ. ದಕ್ಷಿಣ ಕನ್ನಡಕ್ಕೆ ಬಂದರೆ ದೇವಸ್ಥಾನ ಸಿಗುತ್ತೆ. ಅಷ್ಟೊಂದು ದೈವ ಪ್ರಜ್ಞೆ ಇದೆ. ಮತ್ತು ಎಷ್ಟೊಂದು ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಆಗೋಗಿದ್ದಾರೆ. ಒಂದು ಪಾಂಡಿತ್ಯದ ತವರು ಮನೆ ಕೂಡ ಇದಾಗಿದೆ. ಹೀಗೆ ಅನೇಕ ವಿಧಗಳಿಂದ ದಕ್ಷಿಣ ಕನ್ನಡ, ಮಂಗಳೂರು ಮತ್ತು ಉಡುಪಿ ಇವೆಲ್ಲ ಒಂದು ವಿಶೇಷವಾದಂತಹ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಅಂಥದ್ರಲ್ಲಿ ನಮ್ಮ ಪೃಥ್ವಿ ಕುಮಾರ್ ಕಲ್ಕೂರವರು ಅವ್ರು ಹೇಳಿದ್ರು ಇಂಜಿನಿಯರ್ ಆಗಿದ್ದಾರೆ. ಅವ್ರು ಹೇಳಿದ್ದಕ್ಕೆ ಗೊತ್ತಾಯಿತು ಇಂಜಿನಿಯರ್ ಆಗಿದ್ದರು ಅಂತ, ಓದಿರೋದು ಅಂತ. ಅವ್ರು ಇಂಜಿನಿಯರ್ಗಿಂತ ಸಾಹಿತ್ಯದಲ್ಲಿ, ಸಂಸ್ಕೃತಿಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು, ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ರು. ಈಗ ಬೇಡ ಅಂತಂದರು ಅಂತೇಳಿ ಬೇರೆಯವರಾಗಿದ್ದಾರೆ ಅಷ್ಟೇ, ಇಲ್ಲಾಂದ್ರೆ ಮತ್ತೆ ಅವರು ಅಧ್ಯಕ್ಷರಾಗಿರ್ತಿದ್ರು. ಯುವಕರಿಗೆಲ್ಲ ಅವಕಾಶ ಕಲ್ಪಿಸಬೇಕು ಅಂತೇಳಿ ಕೊಟ್ಟಿದ್ದಾರೆ. ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಪ್ರಭಾಕರ್ ಜೋಶಿ ಅವರು ಮಾತನಾಡಿದ್ರು.
ಅದು ನಂಜುಂಡ ಕವಿಯ ವೃಷಭೇಂದ್ರ ವಿಳಾಸ ಒಂದು ಯಕ್ಷಗಾನ ಪ್ರಸಂಗ ಅದು. ಅದು ಇಲ್ಲಿಂದ ಬಂದವರೇ ಮೈಸೂರಿನಲ್ಲಿ ರಾಜಾಶ್ರಯ ಪಡೆದುಕೊಂಡು ರಚನೆ ಮಾಡಿದಂಥದ್ದು. ಆ ಒಂದು ಕೃತಿ ಬಿಡುಗಡೆಗೆ ವೀರೇಂದ್ರ ಹೆಗ್ಡೆಯವರೇ ಬಂದಿದ್ದರು. ಬೆಂಗಳೂರಿನಲ್ಲಿ ಕೃತಿ ಬಿಡುಗಡೆ ಆಯಿತು. S.K. ರಾಮಚಂದ್ರ ರಾಯರು ಬಂದಿದ್ದರು. ಆ ಕೃತಿ ಬಿಡುಗಡೆ ಆದಾಗ ಆವಾಗಲೇ ವೀರೇಂದ್ರ ಹೆಗ್ಡೆಯವರು ಹೇಳಿದ್ರು, ಈ ಕಥಾ ಪ್ರಸಂಗವನ್ನು ಮಾಡಿಸ್ತೀವಿ ಅಂತ. ಜೋಶಿ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಅದನ್ನು ತುಂಬ ಚೆನ್ನಾಗಿ ಅವರು ಅಲ್ಲಿ ಪ್ರದರ್ಶನವನ್ನು ನೀಡಿದರು. ಆನಂತರ ಒಂದೆರಡು ಪ್ರದರ್ಶನ ಆಯಿತು. ಅದರಲ್ಲಿ ನಮ್ಮ ಪ್ರಭಾಕರ್ ಜೋಶಿ ಅವರ ಪಾತ್ರ ಬಹಳ ಮುಖ್ಯವಾದಂತಹದ್ದು. ನಿಮ್ಮ ಮಂಗಳೂರು ಮತ್ತು ಇಲ್ಲಿ ಬಗ್ಗೆ ಶಿವರಾಮ್ ಕಾರಂತರು ವಿಶೇಷವಾಗಿ ಅವ್ರ ಕಾದಂಬರಿಗಳಲ್ಲಿ ಉಲ್ಲೇಖಿಸಿರೋದು. ಅವರಿದ್ದಾಗಲೇ ಒಮ್ಮೆ ಒಂದು ಸರಿ ಇಲ್ಲಿ ಮಣಿಪಾಲ್ಗೆ ಹೋಗ್ತಾ ನಮ್ಮ ಖುಷಿ ಹರಿದಾಸ್ ಭಟ್ರು ಪ್ರಿನ್ಸಿಪಾಲ್ ಆಗಿದ್ರಲ್ಲ, MGM ಕಾಲೇಜು, ಅಲ್ಲಿ ಅವರೊಮ್ಮೆ ಯಕ್ಷಗಾನ ಕಲಿಸ್ತಾಯಿದ್ರು. ಖುಷಿ ಹರಿದಾಸ್ ಭಟ್ರಿದ್ದರು ಕಲಾಕೇಂದ್ರ. ಆವಾಗ ಕಾರಂತರಿಗೆ ಗೊತ್ತಾಗಿ ಮಠಕ್ಕೆ ಅವ್ರಿಗೆ ತುಂಬ ನಿಕಟವಾದ ಸಂಬಂಧ. ಅವ್ರು ಯಾವಾಗ ಮೈಸೂರಿಗೆ ಬಂದರೂ ಒಮ್ಮೆ ಮಠಕ್ಕೆ ಬಂದು ಹೋಗ್ಬೇಕಾಯಿತು. ಅಲ್ಲಿ ಶ್ರೀಧರ್ ಭಟ್ ಅಂತ ಒಬ್ಬರು ಸಿಂಡಿಕೇಟ್ ಬ್ಯಾಂಕಲ್ಲಿದ್ದರು. ಮಲ್ಲಿಕಾರ್ಜುನಯ್ಯ ಅಂತೊಬ್ಬರು ಅವ್ರು ಭಾಳ ಆಪ್ತರವರಿದ್ದರು. ಆಮೇಲೆ ಮಯ್ಯ ಅವರೆಲ್ಲ ಬಂದಾಗ ಮೈಸೂರಿನಲ್ಲಿ ಅವರೆಲ್ಲ ಸೇರೋರು. ಆಗ ಬಂದಾಗ ಅವರು ಪ್ರತಿ ಸಾರಿ ಮಠಕ್ಕೆ ಬಂದಾಗಲೂ ಬರ್ತಿದ್ರು, ಒಂದು ಸಂಸ್ಥೆಗೆ ಭೇಟಿ ಕೊಡ್ತಿದ್ರು ಮತ್ತು ಭಾಳ ಸೂಕ್ಷ್ಮವಾಗಿ ಸಲಹೆಗಳನ್ನು ಕೊಡ್ತಿದ್ರು. ಅವ್ರ ನಿಷ್ಠುರವಾದಿಗಳು, ಗೊತ್ತಲ್ಲ ನಿಮಗೆ, ಅವರು ಏನು ಹೇಳಬೇಕೋ ನೇರವಾಗಿ ಹೇಳ್ತಾನೆ ಇದ್ರು ಅವರು. ನಮ್ಮದೊಂದು ಬೇಸಿಕ್ ಟ್ರೈನಿಂಗ್ ಕಾಲೇಜ್ ಅಂತಿದೆ ಇತ್ತು, ಅಂದರೆ ಟೀಚರ್ಸ್ ಟ್ರೈನಿಂಗ್ D.Ed ಅಂತಾರಲ್ಲ ಈಗ, ಅದು ಅವಾಗ TCH ಅಂತ ಕರಿತಾ ಇದ್ವಿ. ಅವರಿಗೆ ಈಗ ಸ್ಕಿಲ್ ಟ್ರೈನಿಂಗ್ ಎಲ್ಲ ಏನು ಹೇಳ್ತಾರೆ ಹಾಗೆ ಅವ್ರಿಗೆ ರೆಗ್ಯುಲರ್ ಟೀಚಿಂಗ್ ಕಲಿಸೋದ್ರ ಜೊತೆಗೆ ವೃತ್ತಿ ತರಬೇತಿ ಏನೋ ಕೊಡಬೇಕು ಅಂತ ಗಾಂಧಿಯನ್ ಥಾಟ್ನಿಂದ ಮುಖಾಂತರವಾಗಿ ಆಚಾರ್ಯರು ಅಂತಿದ್ರು, ಅವ್ರು ಪ್ರಾರಂಭ ಮಾಡಿದರು. ಆಚಾರ್ಯರು ಅವರು ಅಂದರೆ ರಾಧಾಕೃಷ್ಣನ್ ಅವರ ಸಹಪಾಠಿಗಳವರು. ಅವರು ನಮ್ಮ ಸಂಸ್ಥೆ ಪ್ರಾಚಾರ್ಯರಾಗಿದ್ದಾಗ ರಾಧಾಕೃಷ್ಣನ್ ಅವರು ಕೂಡ ರಾಷ್ಟ್ರಪತಿಗಳಾಗಿ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದರು. ಅದ್ರ ಮೇಲೆ ಮಾಡಿತ್ತು. ಅವಾಗ ಒಂದು ಸರಿ ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಒಂದು ವರ್ಕ್ಶಾಪ್ ಇತ್ತು, ಕಾರ್ಪೆಂಟ್ರಿ ವರ್ಕ್ಶಾಪು. ಅಲ್ಲಿ ಹೋದ್ರು, ಪ್ರತಿಯೊಂದನ್ನು ಕೇಳಿದ್ರು. ಅಲ್ಲೊಂದು ಮರದ ಪೀಸ್ ತಗೊಂಡು ನೋಡಿಬಿಟ್ಟು ಕಾರಂತರು ಏನು ಮರ ಇದು ಅಂತ ಕೇಳಿದ್ರು. ಸೂಕ್ಷ್ಮ ಸುಮ್ಮನೆ ನಿಮ್ಮ ಗಮನಕ್ಕೆ ತರೋದು. ಅಲ್ಲಿದ್ದವರು ತೇಗ, ಒನ್ನೆ ಇದೆಲ್ಲ ಗೊತ್ತಿರುತ್ತೆ ಅವ್ರಿಗೆ, ಎಲ್ಲರೂ ಗಂಧದ ಮರ ಇದೆಲ್ಲ ಗೊತ್ತಿರುತ್ತೆ. ಯಾವುದೋ ಕಾಡು ಮರ ಸರ್ ಇದು ಅಂತಂದರು. ಅವರು ಸಿಟ್ಟು ಬಂದುಬಿಡ್ತು. ಏನು ರೀ ನೀವು ಕ್ರಾಫ್ಟ್ ಟೀಚರಾಗಿ, ಕಾರ್ಪೆಂಟ್ರಿ ಟೀಚರಾಗಿ ಯಾವುದೋ ಕಾಡು ಮರ ಅಂತಿರಲ್ಲ. ಕಾಡಿನಲ್ಲಿರೋ ಪ್ರತಿಯೊಂದು ಮರಕ್ಕೂ ಹೆಸರಿದೆ, ಹೆಸರಿಲ್ಲದ ಮರ ಅಂತಿರೋದಿಲ್ಲ. ನೀವು ಕಾರ್ಪೆಂಟ್ರಿ ಟೀಚರಾಗಿ ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಅಷ್ಟು ಸೂಕ್ಷ್ಮವಾಗಿ ಗಮನಿಸುವಂಥವ್ರು. ಅವ್ರು ಬಂದಿದ್ದವ್ರು ಇಲ್ಲಿ ಸಾಲಿಗ್ರಾಮದಲ್ಲಿದ್ದಾಗ ಕೂಡ ಒಮ್ಮೆ ಭೇಟಿಯಾದದ್ದು ನೆನಪಿದೆ. ಈಗ ಇದೊಂದು ವೈವಿಧ್ಯಮಯವಾದಂತಹ ಸ್ಥಳ. ಇದು ಒಂದು ಆಧ್ಯಾತ್ಮಿಕ ಪ್ರಜ್ಞೆ ಇರ್ತಕ್ಕಂತಹದ್ದು, ಒಂದು ದೈವಿ ಪ್ರಜ್ಞೆಯನ್ನು ಅಳವಡಿಸ್ಕೊಂಡಿರ್ತಕ್ಕಂತಹದ್ದು ಮತ್ತು ಜೀವನದ ಎಲ್ಲವನ್ನು ಕೂಡ ಭಗವಂತನ ನಂಬಿಕೆಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಿ ಕಾರ್ಯ ಮಾಡುವಂತಹ ರೀತಿ ಇದು. ಇಲ್ಲಿ ಅಂಥ ದೊಡ್ಡ ಒಂದು ಪರಂಪರೆ ಇದೆ. ಅರಣ್ಯ ಸಂಪತ್ತು ಅಲ್ಲಿ ಹೇಳ್ದಂಗೆ ಬೇರೆ ಯಾವುದು ಇರ್ಬೋದು, ಇಲ್ಲದೇ ಇರ್ಬೋದು, ಅದರ ಪ್ರಕೃತಿ ಸಂಪತ್ತಿನಲ್ಲೇ ಒಳಗೆ ಬದುಕೋದು ಅಂತಂದರೆ ಪುಣ್ಯ ಅನ್ನೋದು. ಶಿವರಾಮ್ ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಉತ್ತರ ಕರ್ನಾಟಕದಲ್ಲೆಲ್ಲ ಸನ್ಮಾನ ಬರ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು, ಉತ್ತರ ಕರ್ನಾಟಕಕ್ಕೆ ಬರ್ಲಿಕ್ಕೆ ಭಾಳ ಬೇಸರ ಆಗುತ್ತೆ, ಯಾಕೆಂದರೆ ನೋಡಲಿಕ್ಕೂ ಕೂಡ ಮರ ಸಿಗಲ್ಲ ಇಲ್ಲಿ ಅಂತೇಳಿ. ಅದರ ಮರದೊಳಗೆ ಬದುಕಿದವ್ರಿಗೆ ಅಲ್ಲೇನೋ ಇದ್ದದ್ದು ಹಾಗೆ ಅಂತ ನಾಡಿದ್ದು. ಇದೇ ಸಂದರ್ಭದಲ್ಲಿ ನಮ್ಮ ಸೇವಾ ಭಾರತಿಯಿಂದ ಸಂಸ್ಥೆ ನಡೆಸೋದನ್ನು ಕೇಳಿ ಸಂತೋಷ ಆಯಿತು. ಬುದ್ಧಿಮಾಂದ್ಯ ಮಕ್ಕಳಿಗೆ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ, ಯಾರು ಮಕ್ಕಳು ಹೆತ್ತವ್ರಿಗೂ ಕೂಡ ಸಾಕಲಿಕ್ಕೆ, ಬೆಳೆಸಲಿಕ್ಕೆ ಒಂದು ರೀತಿ ಮುಜುಗರ ಆಗುತ್ತೋ ಅಂಥ ಮಕ್ಕಳನ್ನು ಅವರು ಜೋಪಾನ ಮಾಡ್ತಾರೆ. ಸುಮಾರು 100ಕ್ಕೂ ಹೆಚ್ಚು ಮಕ್ಕಳನ್ನು ಅವರು ಜೋಪಾನ ಮಾಡ್ತಾ ಇರೋದು ಸಂತೋಷ ಸಂಗತಿ. ನಮ್ಮಲ್ಲೊಂದು ಪಾಲಿಟೆಕ್ನಿಕ್ ಇದೆ, ನೀವು ಹೇಳಿದ್ರಲ್ಲ, ಇಲ್ಲಿ ನಿಮ್ಮಲ್ಲಿ ಯಾರು ಮಕ್ಕಳು ಹೈಯರ್ ಎಜುಕೇಷನ್ಗೆ ಹೋಗ್ಬೇಕಂತಾರೆ ಅವ್ರನ್ನಲ್ಲಿ ಕಳಿಸ್ಕೊಡ್ಬೋದು. ಅವ್ರಿಗೆ ಬೇಕಾದಂಥ ಎಲ್ಲ ಸೌಲಭ್ಯ ಒದಗಿಸ್ಲಿಕ್ಕೆ ಅವಕಾಶ ಇದೆ. ಅಲ್ಲಿ ಪಾಲಿಟೆಕ್ನಿಕ್ ಅದು ವರ್ಲ್ಡ್ ಬ್ಯಾಂಕ್ನವರ ಯೋಜನೆಯಿಂದ ವಿಶೇಷವಾದಂತಹ ವಿಶೇಷಚೇತನ ಮಕ್ಕಳಿಗೋಸ್ಕರನೇ ಪ್ರಾರಂಭವಾಗಿರುವಂಥ ಪಾಲಿಟೆಕ್ನಿಕ್ ಅದು. ಅಲ್ಲಿ ಅಂಗವೈಕಲ್ಯತೆಯನ್ನು ಸುಮಾರು 60 ಭಾಗ ಹೊಂದಿರತಕ್ಕಂಥವ್ರಿಗೆ ಎಲ್ಲ ರೀತಿಯವ್ರಿಗದು ದೃಷ್ಟಿದೋಷ ಇರ್ಬೋದು, ಶ್ರವಣ ದೋಷ ಇರ್ಬೋದು,
ಎಲ್ರಿಗೂ ಕೂಡ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ಆ ಕ್ಯಾಂಪಸ್ಸಲ್ಲಿ ದೃಷ್ಟಿದೋಷ ಇರ್ತಕ್ಕಂಥವ್ರು ಇಡೀ ಕ್ಯಾಂಪಸ್ಸನ್ನು ಹ್ಯಾಂಡ್ ರೈಲಿಂಗಿನಲ್ಲಿ ಬ್ರೈಲ್ ಸಿಂಬಲ್ಸನ್ನು ಹಾಕಿದೆ. ಅದನ್ನು ಇಟ್ಕೊಂಡೆ ಅವರು ಇಡೀ ಕ್ಯಾಂಪಸ್ಸನ್ನು ಓಡಾಡಲಿಕ್ಕೆ ಅವಕಾಶ ಇದೆ. ಆ ಥರ ಮಕ್ಕಳನ್ನ ಅಲ್ಲಿಗೆ ಕಳಿಸ್ಕೊಡ್ಬೋದಾಗಿದೆ. ಅಂತಹ 2 ಶಾಲೆಗಳು ಮೈಸೂರಿನಲ್ಲೊಂದು, ಬೆಂಗಳೂರು 2 ಶಾಲೆ ಇದೆ. ಅಲ್ಲಿ ಕೂಡ ಒಳ್ಳೆಯ ತರಬೇತಿ ಅಲ್ಲಿ ಕಲ್ತಂಥವರು ಒಳ್ಳೆ ಡಿಬೇಟ್ಗೆ ಹೋಗಿದ್ದಾರೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಪೋರ್ಟ್ಸಲ್ಲಿ ಭಾಗವಹಿಸಿದ್ದಾರೆ. ಇತ್ಯಾದಿ ಚಟುವಟಿಕೆಗಳಲ್ಲೆಲ್ಲ ಆ ಮಕ್ಕಳಿಗೆ, ಅಂದರೆ ನಮ್ಮಲ್ಲಿ ನಡೆಸೋ ಮಕ್ಕಳಿಗೆ ಅಲ್ಲಿ ಪ್ರತ್ಯೇಕವಾಗಿ ಬೇಕಾದಂತಹ ಚಿಕಿತ್ಸೆಗಳನ್ನು ಕೊಡೋದ್ರ ಜೊತೆಗೆ ಇಂಟಿಗ್ರೇಟ್ ಮಾಡ್ತಿದ್ವಿ. ಎಲ್ಲ ಮಕ್ಕಳ ಜೊತೆ ಇಂಟಿಗ್ರೇಟ್ ಮಾಡಿ ಅವ್ರ ಕ್ಲಾಸ್ಗೂ ಹೋಗಿ ಅವ್ರು ಕೂತ್ಕೊಂಡು ಜೊತೆಯಲ್ಲಿ ಬೆರೀಲಿವಂಥ ಅವಕಾಶನ ಕಲ್ಪಿಸಿಕೊಟ್ಟಿದೆ. ಸೊ ಅದರಿಂದ ಅವ್ರಿಗೆ ನಾವು ಪ್ರತ್ಯೇಕ ಅಂತ ಅನ್ನೋ ಭಾವನೆ ಬರದಂಗೆ ಆ ಮಕ್ಕಳಲ್ಲೂ ಇವ್ರನ್ನ ಪ್ರೀತಿಯಿಂದ ಕಾಣುವ ಹಾಗೆ ಇವರಲ್ಲೂ ಒಂದು ಆತ್ಮವಿಶ್ವಾಸ ಮೂಡಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ನೀವು ಮಾಡ್ತಾ ಇರೋದು ತುಂಬ ಸಂತೋಷ. ಅದಕ್ಕೋಸ್ಕರ ಅಭಿನಂದನೆಯನ್ನು ಸಲ್ಲಿಸಿ, ಇವತ್ತು ಕಲ್ಕೂರವ್ರ ಮನೆಯಲ್ಲಿ ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಗಿದೆ. ಒಂದು ಸಂಸ್ಕೃತಿ ಪರಂಪರೆಯ ಒಂದು ವಾರಸ್ದಾರಾಗಿ ಈ ಒಂದು ಮನೆಯಲ್ಲಿ ವಿಶೇಷವಾಗಿ ಮಂಜುನಾಥನ ಹೆಸರಿನಲ್ಲಿರ್ತಕ್ಕಂತಹ ಈ ಒಂದು ಮನೆಯಲ್ಲಿ ಮಂಜುನಾಥ ಪ್ರಸಾದ ಪೂಜ್ಯ ಪೇಜಾವರ ಶ್ರೀಗಳ ಹೆಸರಿನಂತೆ ಅದಕ್ಕೆ ಒಂದು ನಾಮಾಂಕಿತವನ್ನು ಕೊಟ್ಟು ಇದೊಂದು ಸತ್ಸಂಗದ ಕೇಂದ್ರವಾಗಿ, ಧಾರ್ಮಿಕ ಚಿಂತನೆಯ ಕೇಂದ್ರವಾಗಿ ರೂಪಿಸಿರೋದು ಸಂತೋಷ. ಇದು ಹೀಗೆ ಮುಂದುವರಿತಾ ಇರಲಿ. ಭಗವಂತನ ಕೃಪೆ ನಿಮಗೆಲ್ಲ ಇರಲಿ ಅಂತ ಹರಿಸಿ 4 ಮಾತುಗಳು. ಬಂಧುಗಳೇ, ನಾವೆಲ್ಲ ಭಾಗ್ಯವಂತರು. ಪೂಜ್ಯರು ಬಹುಶಃ ಇವತ್ತು ಮಧ್ಯಾರಾಧನೆ, ನಾನಲ್ಲಿ ಬೆಂಗಳೂರಿಗೆ ವಿಶ್ವಪ್ರಸನ್ನರಿಗೆ ನಾನು ಹೇಳ್ತೇನೆ, ಮಧ್ಯಾರಾಧನೆ ಕಾರ್ಯಕ್ರಮ ಈ ಮಂಟಪದಲ್ಲೂ ಆಯಿತು ಸ್ವಾಮಿ ಅಂತ ಹೇಳ್ಕೊಂಡು, ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಅಂತ ನೆಲೆಯಲ್ಲಿ ಗುರುಗಳನ್ನು ಸ್ತುತಿಸುವಂಥ ಒಂದು ಕ್ರಮ. ಪೂಜ್ಯ ಗುರುಗಳು ಏನೇನೋ ತುಂಬ ಕಷ್ಟ ಮೇಲೆ ಬೀಳುವುದ್ರ ಜೊತೆಗೆ ನೀವು ಬರಬೇಕು ಅಂತ ನಾವು ಬಹಳ ಆತ್ಮೀಯವಾಗಿ ಪೂಜ್ಯ ಹೆಗಡೆಯವರು ನಮ್ಮನ್ನು ಕಾಣ್ತಾರೆ, ಬರಬೇಕು ಅಂತ ಆತ್ಮೀಯದಲ್ಲಿ. ಕಾರಿನಲ್ಲಿ ನಾನು ನಿಮ್ಮ ಕಾರು ಹಿಂದಿನಿಂದ ಬರಲಿ, ನನ್ನ ಕಾರಣ ನೀವು ಬರಬೇಕು ಹೇಳಿದರು. ಹಾಗೆ ತುಂಬ ಸಲ ಆಗುವಂಥದ್ದುಂಟು. ಇಲ್ಲಿಂದ ಹಿಡಿದದ್ದು ಉಡುಪಿಯ ಮಣಿಪಾಲ ಆಸ್ಪತ್ರೆಯ ತನಕ ಬಹುಶಃ ಡಾಕ್ಟರ್ ರಾಮದಾಸ್ ಪೈ ಅವರು ಅವರಿಗೋಸ್ಕರ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿದರು. ಎಲ್ಲ ದೃಷ್ಟಿಯಿಂದ ಹತ್ತುಕೊಂಡೇ ಹೋಗಿದ್ದಾರೆ ಪೂಜ್ಯ ಹೆಗಡೆಯವರು, ಹತ್ತುಕೊಂಡೆ. ನನಗೆ ನನ್ನ ತಂದೆಯವರ ನಂತರ ಈ ಪೀಠದಲ್ಲಿ ಕೂತ್ಕೊಂಡಾಗ ಪರಿಪೂರ್ಣವಾಗಿ ದೇವರ ಹಾಗೆ ನಾನು ಕಂಡವರಿದ್ದೆ ಅದು ಪೇಜಾವರ ಶ್ರೀಗಳು ಅಂತ. ಇದೆಲ್ಲ ನಮ್ಮ ಬದುಕಿನಲ್ಲಿ ಕಂಡಂಥ ಒಂದು ಆತ್ಮೀಯ ಕ್ಷಣಗಳು. ಬಹುಶಃ ಪೂಜ್ಯ ಗುರುಗಳು ಹೇಳುವಾಗ ನಾವು ಎಂಥ ವ್ಯಕ್ತಿಗಳೊಟ್ಟಿಗೆ ನಮ್ಮ ಬದುಕನ್ನು ನಾವು ಕಟ್ಟಿಕೊಂಡಿದ್ದೇವೆ, ನಾವು ಭಾಗ್ಯವಂತರು ಅಂತ ಈ ಸಂದರ್ಭದಲ್ಲಿ ಭಾವಿಸ್ತೇವೆ ಸ್ವಾಮಿ. ತಮ್ಮ ಆಗಮನ ನಮಗೆಲ್ಲರಿಗೂ ಸಂತೋಷ ಕೊಟ್ಟಿದೆ ಅಂತ ಹೇಳ್ತಾ, ನಾನು ಇಷ್ಟೇ ಭಿನ್ನ ಮಾಡುವಂಥದ್ದು, ನಾಡದಲ್ಲಿ ವಚನ ಸಾಹಿತ್ಯ ಸಮ್ಮೇಳನ ಎಲ್ಲರೂ ಬನ್ನಿ. ನಾವು ಎಲ್ಲ ರೀತಿಯ ಸಜ್ಜನಿಗೆ ಸಹಿತವಾದಂಥ ಒಳ್ಳೆಯ ಚಿಂತನೆಯ ಸಾಹಿತ್ಯಗಳು ನಮ್ಮದಾಗಬೇಕು. ಮೊನ್ನೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆದಾಗಲೂ ನಾನು ಉದ್ಘಾಟನಾ ಸಂದರ್ಭದಲ್ಲಿ ಹೋಗಿ ತಕ್ಷಣ ಇಲ್ಲಿ ವಾಪಸ್ ಬಂದೆ. ನಾನು ಪ್ರಥಮವಾಗಿ ಅಲ್ಲಿ ಎಲ್ಲ ಪುಸ್ತಕದ ಸ್ಟಾಲ್ಗಳಿಗೆ ಹೋದಾಗ JSS ವಿದ್ಯಾಸಂಸ್ಥೆಯ ಪುಸ್ತಕ ಸ್ಟಾಲನ್ನು ಭೇಟಿ ಕೊಟ್ಟು ಅಲ್ಲಿ ಹೇಳಿ ಬಂದೆ, ಸ್ಟಾಲ್ ಇಲ್ಲಿಗೆ ಬರಬೇಕು, ತೆಗೆದುಕೊಳ್ತಾರೋ ಇಲ್ಲೋ ಪ್ರಶ್ನೆ ಬೇರೆ. ಇದು ಎಂದರೆ ಇಂಥದ್ದೆಲ್ಲ ನೋಡುವಾಗ ಸಂತೋಷವಾಗ್ತದೆ. ನಮ್ಮ ಮಕ್ಕಳಿಗೋಸ್ಕರ ಇದು, ನಮಗೋಸ್ಕರ ಅಲ್ಲ ಅಂತ ಹೇಳ್ತಾ ಪೂಜ್ಯ ಗುರುಗಳಿಗೆ ಸರ್ವರ ಪರವಾಗಿ ಮತ್ತು ಅವರ ವೃಂದದವರಿಗೆ, ನನಗೆ ಯಾರಿಗೂ ವೈಯಕ್ತಿಕ ಹೆಚ್ಚು ಪರಿಚಯ ಇಲ್ಲ, ನಾನು ಅವರೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಎಲ್ಲರೂ ಒಂದು ಆಶೀರ್ವಾದ ತೆಗೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ.
अभद्रा